ಹಿಂಗಂದ್ರು ಅಂತ ಅದು ನೆಂದು ಸ್ವಾಮಿ ಹೇಳ್ಕೊಟ್ಟು ಉತ್ತರ ಉಳಿಸೋಲ್ಲ ಅಲ್ವಾ. ನೆಂದು ಸ್ವಾಮಿ ಕೂಡ ವ್ಯಕ್ತಿ ವಿಮರ್ಶೆಗೊಳಪಡ್ತಾರೆ, ಗಾಂಧಿ ಕೂಡ ಒಬ್ಬ ವ್ಯಕ್ತಿ ವಿಮರ್ಶೆಗೊಳಪಡ್ತಾರೆ. ಇಷ್ಟೆಲ್ಲದೂ ಕೂಡ ನಂಜುಂಡ ಸ್ವಾಮಿ ಕರ್ನಾಟಕ ರಾಜ್ಯ ರೈತ ಸಂಘ ಹುಟ್ಟಾಕನ್ನು ಸ್ಥಾಪನೆ ಮಾಡೋ ಅವಧಿ ಅಲ್ಲ, ಎಲ್ಲ ಕರ್ನಾಟಕದಲ್ಲಿರುವಂಥ ದಲಿತ ಚಳವಳಿ, ಬರಹಗಾರ ಚಳವಳಿ, ಭಾಷಾ ಚಳವಳಿ, ಸಾಂಸ್ಕೃತಿಕ ಚಳವಳಿ, ಮೌಢ್ಯದ ವಿರುದ್ಧ ಚಳವಳಿ ಎಲ್ಲಕ್ಕೂ ನಂಜುಂಡ ಸ್ವಾಮಿ ಮಾಸ್ಟರ್, ಚಳವಳಿ ಮಾಸ್ಟರ್ ನಂಜುಂಡ ಸ್ವಾಮಿ. ನಂಜುಂಡ ಸ್ವಾಮಿ ದಂತಕಥೆ. ನಂಜುಂಡ ಸ್ವಾಮಿ ಗಡ್ಡ ಹೋಗ್ತದಂತೆ ಎಷ್ಟೋ ಜನ ಗಡ್ಡ ಹೋಗ್ತಿದ್ರು. ನಂಜುಂಡ ಸ್ವಾಮಿ ಟೋಪಿ ಹಾಕತ್ತಂತೆ ಟೋಪಿ ಹಾಕತ್ತಿದ್ರು. ನಂಜುಂಡ ಸ್ವಾಮಿ ಪೂಜಾ ಕೈಟ್ ಮಾತಾಡ್ತಲ್ಲ, ನಂಜುಂಡ ಸ್ವಾಮಿ ಹಾಕೋ ಸ್ಟೈಲ್ ಇದೆಯಲ್ಲ ಅದೇ ಥರ ಜುಬ್ಬ ಪ್ಯಾಂಟ್ ಹಾಕ್ತಿದ್ರು. ಎಲ್ಲಕ್ಕಿಂತ ನಂಜುಂಡ ಸ್ವಾಮಿ ಸಿಗರೇಟ್ ಸೇರ್ತಾರೆ ಅಂತ ಸಿಗರೇಟ್ ಡಬ್ಬೆ ಸೇರಿದ್ರು ಸಿಗರೇಟ್ ಸೇರಿದ್ರು. ಅಂದ್ರೆ ಅಷ್ಟು ಪ್ರಭಾವ ಒಳ್ಳೆ ವಿಚಾರದಕ್ಕೆ ಅವ್ರು ಸಿಗರೇಟ್ ಸೇರ್ತಾರೆ, ಅವ್ರ ಸ್ಟೈಲಲ್ಲಿ ನಾವು ಸಿಗರೇಟ್ ಸೇರಬೇಕು ಅಂತ. ಮತ್ತು ಎಲ್ಲ ರೈತ ಚಳವಳಿಗಳು ನೋಡಿ ಇವತ್ತು ಇನ್ಕ್ಲೂಡ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ, ನಂಜುಂಡ ಸ್ವಾಮಿ ಪ್ರಭಾವ ಭಾಳ ಇದೆ ಮಾತಲ್ಲಿ. ಆವ ಭಾವ ದಾಷ್ಟತೆ ರೇವ ಮಾತಾಡುವಂಥದ್ದು ಚಳವಳಿಗಾರ ಬರ್ಕೊಳ್ಳೋದು ನಂಜುಂಡ ಸ್ವಾಮಿಯವರ ಪ್ರಭಾವ ಭಾಳ ಇದೆ. ನಂಜುಂಡ ಸ್ವಾಮಿ ದಂತಕಥೆ ಭಾಳ ವಿಚಾರ. ನಂಜುಂಡ ಸ್ವಾಮಿಯವರು ಏನೇನು ಹೇಳಿದ್ರು 90 ದಶಕದಲ್ಲೂ ಕೂಡ ಇವತ್ತು ನಿಜ ಆಗ್ತಾ ಇದೆ ಅಲ್ಲ. ಇಂಥ ಭಾಳ ಬದುಕಬೇಕಾಗಿತ್ತು. ಅವರು ಸುಂದರೇಶು, ಪುಟ್ಟಣ್ಣ, ಭಾಳಷ್ಟು ಜನ ಸೋಮಲಿಂಗಯ್ಯ ಇಂಥವ್ರಿಗೂ ಕೂಡ ಭಾಳ ಬದುಕಬೇಕಾಗಿತ್ತು. ನಮಗೋಸ್ಕರ ಅವರು ಆಯುಷನ್ನು ಕಡಿಮೆ ಮಾಡ್ಕೊಂಡು 40 ವರ್ಷ ಬದುಕುವಾಗಿದ್ದರೆ ಅದರಲ್ಲಿ ನಿಂತಿರೋ ನಾವು ಕಡಿಮೆ ಎಷ್ಟು ಜನ ಸೇರಿದ್ದೀವಿ ಅಂತಲ್ಲ. ಕನಕಪುರದಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಕನಕಪುರಕ್ಕೂ ನಂಜುಂಡ ಸ್ವಾಮಿ ಹೇಳ್ತಿದ್ರು. ಕನಕಪುರಕ್ಕೆ ದೊಡ್ಡ ಹೋರಾಟಗಳು, ಗಣಿಗಾರಿಕೆ ದೊಡ್ಡ ಹೋರಾಟಗಳು ಇವತ್ತು ಕೂಡ ಜಾಸ್ತಿ ವ್ಯತ್ಯಾಸ ಆಗ್ತಾಯಿದೆ. ನಾವೆಲ್ಲರೂ ಕೂಡ ಚಳವಳಿ ಪ್ರಕಾರ ಇವು ಕೂಡ ನಿರ್ಮಾಣ ಮಾಡೋಣ. ಪ್ರತಿ ಹಳ್ಳಿಯೂ ಕೂಡ ರೈತರಿಗೆ ಹೋರಾಟ ಎಲ್ಲ ದುಡ್ಡು ನಾವು ಒಂದು ಮಾಡಿ ರೈತರಿಗೆ ಏನು ಮಾಡಬೇಕು? ಇದುವರೆಗೆ ಬಲವಿಲ್ಲದವರಿಗೂ ಒಂದು ಬಲ ಇದೆ, ಅದು ರೈತ ಸಂಘ. ಬಲವಿಲ್ಲದವರಿಗೂ ಒಂದು ಬಲವಿದೆ, ಅದೇ ರೈತ ಸಂಘ. ಆತ್ಮಕ್ಕೆ ಹುಟ್ಟಾಕೊಂಡು ಕೆಲಸ ಮಾಡೋಣ ಅಂತ ಹೇಳ್ತಾ ಮುಂದಿನ ವಿಚಾರ ಬರ್ತೀವಿ. ಬೇರೆ ಕಾರ್ಯಕ್ರಮ ಪ್ರಯತ್ನ ಮಾಡೋಣ. ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಹಾಕೊಂಡಿದ್ದಾರೆ. ನಮ್ಮ ಭೂಮಿ ನಮ್ಮ ಹಕ್ಕು ಇರಲೇಬೇಕಲ್ಲ. ಮೇಕೆದಾಟು ಕುಮಾರಸ್ವಾಮಿ ಮಾತಾಡ್ತಾರೆ ಕಾಣುತ್ತೆ. ಇರೋರೆಲ್ಲರೂ ಕೆಲವರು ಪಟ್ಟೆ ಇರೋದು, ಕೆಲವರು ಪಟ್ಟೆ ಇದೆ, RTC ಇದೆ, ಖಾತೆ ಇದೆ. ಅಂದರೆ ನಾವು ಭೂಮಾಲೀಕರು ಭೂಮಿಗೆ ನಾವು ಮುಂದೆ ಇರ್ತೀವಿ, ಎಲ್ಲ ಇರ್ತೀವಿ. ಭೂ ಹೊಡ್ತಾನೆ ಒಂದಿರೋರಿಗೆ ಭೂ ಹೊಡ್ತಾನೆ ಬುಡಿವರಿ ಆಗ್ತದೆ ಕಡೆ ಓಕೆ. ಇಲ್ಲಿರೋರಿಗೆ ಹಿಂದಿನ ತಲೆಮಾರು ಭಾಳ ತಲೆಮಾರು ಗೊತ್ತಿಲ್ಲ ನಮಗೆ. 12,000 ವರ್ಷದ ಇತಿಹಾಸ ಇದೆ ಜೊತೆಗೆ. ನಾವು ಯಾರು ಸ್ವತಂತ್ರವಾಗಿ ನಮ್ಮ ಈಗಲೂ ಭೂಮಿನ ಹೊಂದಿರಲಿಲ್ಲ. ಭೂಮಿ ರಾಜ್ಯದ ಕೈಗಿತ್ತು, ಭೂಮಿ ಕಂಪ್ನಿ ಕೈಗೊಳ್ಳಿತ್ತು. ಬ್ರಿಟಿಷ್ ಇಂಡಿಯಾದಲ್ಲಿ ಬ್ರಿಟಿಷ್ ಕಂಪ್ನಿಗಳಿಗಾಗಿತ್ತು. ಚೋಳಿದಾರರು, ಇನಾಮದಾರರು ಇವ್ರ ಮುಖಾಂತರ ನಾವು ಗೇಣಿ ಮಾಡ್ತಿದ್ವಿ. ಎಷ್ಟು ನಮ್ಗೆ ಅನುಕೂಲ ಶಕ್ತಿ ಅಷ್ಟು ಉಳಿದಿದ್ದು ಅಷ್ಟು ಗೇಣಿ ಕೊಡ್ತಿತ್ತು. ತದನಂತರ ಹೋರಾಟದಿಂದ ನನಗೆ ಭೂಮಿ ಸಿಕ್ಕಿದೆ. ಹುಟ್ಟನೆ ಭೂಮಿ ನಮಗೆ ರೀತಿಯ ಸಿಕ್ಕಿರಲಿಲ್ಲ. ಒಂದು ಅರ್ಥ ಇದೆ, ಭೂಮಿನ ಎಲ್ಲರೂ ಪಡಿಬೇಕಾದ್ರೆ ಕೊಡಬೇಕು ಅನ್ನೋಂಥದ್ದು ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ಮೂಲ ಆಶಯ. ಅದು ಹಿಂದೆನೂ ಕೂಡ ಆಸ್ತಿ ಹಕ್ಕನ್ನು ಪಡೆಯುವಂಥದ್ದು. ಅದರಲ್ಲಿ ಭೂಮಿ ಹಕ್ಕು ಬಹಳ ಮುಖ್ಯವಾಗಿದೆ. ಪ್ರಪಂಚದಲ್ಲಿ ಯಾರು ಶ್ರೀಮಂತರು? ಇಂಡಿಯಾದಲ್ಲಿ ಯಾರು ಶ್ರೀಮಂತರು ಗೊತ್ತಾ? ರೈತರ ದೊಡ್ಡ ಶ್ರೀಮಂತಿ. ಏನಪ್ಪ ರೈತರು ಬಡವರು ಅಂತೀವಿ, ಭಾಷಣ ಮಾಡ್ತೀವಿ, ರೈತರ ಶ್ರೀಮಂತರು. ಭೂ ಸಂಪತ್ತಿರೋದು ರೈತರಿಗೆ. ಒಬ್ಬ 1 ಎಕರೆ ಇರ್ಬೋದು, 2 ಎಕರೆ ಇರ್ಬೋದು, ನಾವು ಬಡತನ ಇರ್ಬೋದು. ಭೂ ಬಡತನ ಇರೋದು ದೊಡ್ಡ ಕಾರ್ಪೊರೇಟ್ ಕಂಪನಿಗಳಿಗಿಂತ ಇವತ್ತು ರೈತರ ಕೈಲಿ ಭೂ ಬರ್ತದೆ. ಅರ್ಥ ಆಯ್ತಲ್ವಾ? ಈ ವರ್ತನವನ್ನು ನಾಶ ಮಾಡಬೇಕು ಅನ್ನೋದೇ ಈಗಿನ ಉದ್ದೇಶ. ಯಾಕೆ ಕಾರ್ಪೊರೇಟ್ ಕಂಪನಿಗಳಿಗೆ ಭೂಮಿ ಬಂದಿದೆ?
ಯಾಕೆ ಬಂಡವಾಳ ಸೈನಿಕ ಭೂಮಿ ಕಂಡು ಬರುತ್ತೆ? ನೀವು ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗುವುದು ಭೂಮಿ ಹೆಚ್ಚು ವ್ಯಾಪ್ತಿ ಇದೆ, ಸಾವಿರಾರು ಎಕರೆ ಬೇನಾಮಿ ಹೆಸರು ತರಲಿರುವಂಥದ್ದು. ಅವ್ರಿಗೆ ಬಂಡವಾಳ ಸಾಹಿಗಳು ಇದ್ದಾರೆ, ಬಂಡವಾಳ ಸಾಹಿ ರಾಜಕಾರಣಿಗಳಿದ್ದಾರೆ, ರಿಯಲ್ ಎಸ್ಟೇಟ್ ಮಾಫಿಯಾ ಅಂತ ಇದ್ದಾರೆ. ಯಾಕಂದ್ರೆ ಭೂಮಿ ಒಡೆತನ, ಭೂಮಿ ಸಂಪತ್ತನ್ನು ಕಬ್ಜೆ ಮಾಡ್ಕೊಂಡ್ರೆ ಇಡೀ ವ್ಯವಸ್ಥೆ ನಿಯಂತ್ರಣ ಮಾಡಬೇಕು ಅನ್ನೋದು ಬಂಡವಾಳ ಸಾಹಿಗಳಿಗೆ. ಅದಕ್ಕೋಸ್ಕರ ಈಗ ಭೂಮಿನ ಕಳ್ಸತ್ತೆ, ಕಬಳಿಸ್ತಾ ಇದೆ. ಕಬಳಿಸೋದು ಅಂದರೆ ಸರ್ಕಾರಿ ಭೂಮಿನ ಇಲ್ಲಿಗೆಲ್ಲ ದಾಖಲೆ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ. ಭೂ ಮಾಲೀಕತ್ವ ಹೊಂದಿರುವಂಥ ರೈತರಿಂದ ಮಾಲೀಕತ್ವ ತರಿಸಿ ನಮ್ಮ ಸ್ವಾಧೀನಕ್ಕೆ ನಾವು ಮಾಲೀಕತ್ವಕ್ಕೆ ಹಿಂಪಡಿಬೇಕು ಅನ್ನೋದು ಬಂಡವಾಳದ ಯುಗದ ಕನಸು. 1991ರಿಂದ 94 ಚರ್ಚೆ ಆಗಿದೆ ಇಂಡಿಯಾದಲ್ಲಿ. ಡಂಕನ್ ಪ್ರಪೋಸಲ್ ಅಂತ ಇತ್ತು. 1946ನೇ ಇಸ್ವಿಯಲ್ಲೇ ಅದಕ್ಕೆ ನಿಂತೋಗ್ಬಿಟ್ಟಿತ್ತು. ವಸಾಹತುಶಾಹಿ ವ್ಯವಸ್ಥೆ ನಂತರ ಎರಡನೇ ಮಹಾಯುದ್ಧ ಆದಮೇಲೆ ಸ್ವಲ್ಪ ಅದು ನಿಂತಿತ್ತು. ಅದನ್ನು 1986-88 ಮರುಚಾಲನೆಗೆ ಬಂಡವಾಳ ಸಾಹಿಗಳು ಬೇಕಾಗ್ತದೆ. 1989 ಸ್ವಲ್ಪ ಚರ್ಚೆ ಬಹಿರಂಗವಾಗಿ 1991ರಲ್ಲಿ ಅದು ಇಡೀ ಪ್ರಪಂಚಾದ್ಯಂತ ಮೂರ್ತ ಸ್ವರೂಪ WTO ವಿಶ್ವ ವಾಣಿಜ್ಯ ಒಪ್ಪಂದ. ಅವಾಗ ನಂಜನಸ್ವಾಮಿಯವರ ನೇತೃತ್ವದಲ್ಲಿ ಇಂಡಿಯಾದಲ್ಲಿ ದೊಡ್ಡ ಹೋರಾಟ ನಡೆದಿದೆ. ಜೆನಿವಾಗೆ ಹೋಗಿ ಅಲ್ಲಿ ಹೋರಾಟ ನಡೆದಿದೆ. ಪ್ರಪಂಚದ ನಾನಾ ಭಾಷೆಗಳು PJ ಮೂವ್ಮೆಂಟ್ ಅಂತೀವಿ, ದುಡಿಯುವವರ ಮೂವ್ಮೆಂಟ್, ಶ್ರಮಿಕರ ಮೂವ್ಮೆಂಟ್ ಕಟ್ಟಿ ಬಂಡವಾಳಶಾಹಿ ನೀತಿ ಮತ್ತು ವಿಶ್ವ ವಾಣಿಜ್ಯ ಒಪ್ಪಂದ ಜಾರಿಗೆ ಬಂದರೆ ನಮ್ಮಂಥ ಅಭಿವೃದ್ಧಿ ಹೊಂದಿರುವ ರಾಷ್ಟ್ರಗಳು ಮತ್ತು ಬಡತನದ ರಾಷ್ಟ್ರಗಳು ಮತ್ತೆ ಗುಲಾಮಿಗೆ ಹೋಗ್ತಾರೆ, ರೈತರು ಆತ್ಮಹತ್ಯೆಗೆ ಹೋಗ್ತಾರೆ, ಕಾರ್ಮಿಕರು ಕೆಲಸ ಕಳ್ಕೋಬೇಕಾಗುತ್ತೆ, ಪಬ್ಲಿಕ್ ಸೆಕ್ಟರ್ ಎಲ್ಲವನ್ನೆಲ್ಲ ಮುಗಿಸ್ತದೆ, ಮತ್ತೆ ದುಡ್ಡಿರೋ ಕಡೆ ಸಂಪತ್ತು ಕೇಂದ್ರೀಯ ಆಗುತ್ತೆ. ಬೆರಳಿಗೆ ಎಷ್ಟು ಜನ ಈ ದೇಶ ನಿಯಂತ್ರಣ ಮಾಡ್ತಾರೆ, ಅವರ ನಿರೀಕ್ಷೆಗೆ ತಕ್ಕಂತೆ ನಾವು ದಾಸರೇ ಬದುಕಬೇಕಾಗುತ್ತೆ. ಮತ್ತೆ ನಾವು ಸಮಾಜವಾದ ಏನು ಹೇಳ್ತೀವಿ ವಿರುದ್ಧವಾದಂಥ ವ್ಯವಸ್ಥೆ ರೂಪುಗೊಳ್ಳುತ್ತೆ. ಅದು ಚರ್ಚೆ ಆಯಿತು, ನಿಜವದು. ಅದರಲ್ಲಿ ಭೂಮಿನೇ ಪ್ರಶ್ನೆ ಮುಖ್ಯವಾದ. ಭಾರತ ದೇಶದಲ್ಲಿ ಇವು 63% ರೈತರಿವೆ. ಎಷ್ಟು? 63% ರೈತ. ಅಮೆರಿಕದಾಗೆ 4%, 1%, 2% ರೈತ. ಅಮೆರಿಕದಲ್ಲಿ ವಿಸ್ತಾರವಾದ ದೇಶ, ಒಡೆತನ ಭೂ ಒಡೆತನ ಜಾಸ್ತಿ ಇದೆ. ಒಬ್ಬೊಬ್ಬರಿಗೆ 1000 ಎಕರೆ, 2000 ಎಕರೆ, 5000 ಎಕರೆ, 10,000 ಎಕರೆ, 20,000 ಎಕರೆ. ಅದು ನಮ್ಮ ದೇಶದಲ್ಲಿ 20 ಗುಂಟೆ, 27 ಗುಂಟೆ, ಭಾಳ ಒಂದು 5 ಎಕರೆ ದೊಡ್ಡ ಜಮೀನ್ದಾರ ಆಗ್ತದೆ. ಸಣ್ಣ ಜಮೀನ್ದಾರ 27% ಇದೆ. ಈ ಭೂಮಿಯಿಂದ ಏನೂ ಬದಲಾವಣೆ ಆಗಲ್ಲ. ಸುಳ್ಳು ಭೂಮಿ ಇಟ್ಕೊಂಡಿರೋ ರೈತರಿಂದ ಏನೂ ಮಾಡೋಕ್ಕಾಗಲ್ಲ. ಇದನ್ನೆಲ್ಲ ಕೂಡಿಸ್ಬೇಕು ಅಂದರೆ ಇದು ಒಪ್ಪಿಸಬೇಕು. ರೈತರ ಸಂಖ್ಯೆ 20% ನಡೀತು ಇಂಡಿಯಾದಲ್ಲಿ. ಅವಾಗ 70% ಇತ್ತು, ಈಗ 63% ಇದೆ. 20%ಗೆ ಇಳಿಸಬೇಕು. ಆ ಭೂಮಿಯೆಲ್ಲ ಬಂಡವಾಳ ಆ ಥರ ನೀತಿ ಬಂದಿದೆ. ಕೇಂದ್ರದ ವಿರುದ್ಧ ನಾವು 284 ದಿನ ಹೋರಾಟ ಮಾಡೋದಲ್ಲ, ಕೃಷಿ ನೀತಿಗಳ ವಿರುದ್ಧ. ಅದು ಭೂ ಸ್ವಾಧೀನ ಅಂತ ಇದೆ, ಕಂಪ್ನಿಗಳು ಭೂಮಿ ಬೆಳೆದಿರುವಂಥದ್ದು, ದೇವನಹಳ್ಳಿ ನಡೆದ ಹೋರಾಟ, ನಿಮ್ಮ ಬಿಲ್ಡಿಂಗ್ ನಡೆತಿರೋ ಹೋರಾಟ, ಸರ್ಜಾಪುರ ನಡೀತಿರೋ ಹೋರಾಟ, ತುಮಕೂರು ಸುತ್ತಮುತ್ತ ನಡೀತಿರೋ ಹೋರಾಟ, ಬಾದಾಮಿ ಸುತ್ತಮುತ್ತ ನಡೀತಿರೋ ಹೋರಾಟ, ಮಂಗಳೂರು ನಡೀತಾ ಇದೆ, ಮತ್ತು ಹಳಿಯಾಳದ ಹೋರಾಟ ನಡೀತಿದೆ. ಈ ಭೂಮಿ ಕಬಳಿಕೆ ವಿರುದ್ಧ ದೊಡ್ಡ ಹೋರಾಟ ಕರ್ನಾಟಕ ಭೂಮಿ ಅಂದರೆ ಭೂಮಿನ ರೈತರಿಂದ ಕಿತ್ಕೊಳ್ಳೋದು. ಒಂದು ಅಭಿವೃದ್ಧಿ ನೆಪದಲ್ಲಿ ಕಿತ್ಕೊಳ್ಳೋದು. ಕೈಗಾರಿಕೆ ಮಾಡ್ತೀವಿ, ದೊಡ್ಡ ರಸ್ತೆ ಮಾಡ್ತೀವಿ, ಸ್ಪೆಷಲ್ ಎಕಾನಮಿಕ್ ಝೋನ್ ಮಾಡ್ತೀವಿ. ನೋಡ್ರಿ, ನೀವು ಅಲ್ಲಿ ಪುಂಗಡಲ್ಲಿ ಹೇಳ್ತಿದ್ರಪ್ಪ, ಗಾಲ್ಫ್ ಕ್ಲಬ್ ಇದೆಯಲ್ಲ, ಗಾಲ್ಫ್, ಅದು 100 ಎಕರೆ ಭೂಮಿ ಇದೆ ಗೊತ್ತಾ ನಿಮಗೆ? ಮೈಸೂರು ಅದೆಲ್ಲ ಎಮ್ಮೆ ಕಟ್ಟು ಕೊಡ್ಸ್ಕೊಡ್ಬೇಕು ಅಂತೀರಿ ಪುಂಗಡೆ. ಅಂಥವ್ರಿಗೆಲ್ಲ ಭೂಮಿ ಕೊಟ್ಟಿದ್ವಿ 30 ವರ್ಷ. ಇದನ್ನು ಹೇಳ್ತಾರೆ
ಕೈಗಾರಿಕಾ ನೆಪದಲ್ಲಿ ಬಂಡವಾಳ ಸಾಹೇಬರು ವಿಶ್ವವಿದ್ಯಾಲಯ ಚಾಣಕ್ಯ ವಿಶ್ವವಿದ್ಯಾಲಯದ ದೇವಳಿ ಸುತ್ತಮುತ್ತ 161 ಎಕರೆ ಭೂಮಿ ಕೊಟ್ಟಿದ್ದೀವಿ. 161 ಎಕರೆ ಭೂಮಿ ರೈತರಿಗೆ. ಈ ಥರ ಭೂಮಿ ದುರುದ್ದೇಶಕ್ಕೆ ಬಳಕೆ ಆಗ್ತದೆ. ಅದರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ಅದೇ ನಮ್ಮ ಭೂಮಿ ನಮ್ಮ ಹಕ್ಕು. ನಾವು ಹೆಂಗೆ ಹಕ್ಕನ್ನು ಉಳಿಸ್ಕೋಬೇಕು, ಸಂವಿಧಾನಬದ್ಧವಾಗಿ ಹೆಂಗೆ ಹಕ್ಕು ಉಳಿಸ್ಕೋಬೇಕು ಅಂದಂಥ ಭೂ ಕಬಳಿಕೆ ವಿರುದ್ಧ, ಭೂ ಸ್ವಾಧೀನ ಕಾಯ್ದೆ ವಿರುದ್ಧ, ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆ ವಿರುದ್ಧ, ಮತ್ತು ಭೂಮಿಯನ್ನು ಬೇರೆ ಬೇರೆ ರೀತಿಯಲ್ಲಿ ಕಬಳಿಸೋದ್ರ ವಿರುದ್ಧ ದೊಡ್ಡ ಹೋರಾಟ ಮಾಡ್ತೀವಿ. ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಅದೇ ಉಳಿಸ್ಕೋಬೇಕು. ಅದಕ್ಕೆ ನಾವೀಗ ಎಲ್ಲ ಜಮೀನುಗಳಿಗೆ ನಮ್ಮ ಭೂಮಿ ನಮ್ಮ ಹಕ್ಕು, ಕಂಪ್ನಿಗಳಿಗೆ ಯಾವುದೇ ಕಾರ್ಪೊರೇಟ್ ಕಂಪ್ನಿಗಳಿಗೆ ನಾವು ಕೂಡ ಹಾಕ್ತೀವಿ. ಈಗ ನಮ್ಮ ರೈತರಿಂದ ಬೋರ್ಡಲ್ಲೂ ತಿದ್ದುಪಡಿ ಆಗಿದೆ. ಭೂ ದಲ್ಲಾಳಿಗಳಿಗೆ, ಕಾರ್ಪೊರೇಟ್ ಕಂಪ್ನಿಗಳಿಗೆ ನಾವು ಗ್ರಾಮಗಳು ಪ್ರವೇಶ ಕೊಡೋಣ ಮತ ಕೇಳ್ತಾರೆ. ಅದು ಒಂದು ರೀತಿ ಹೋರಾಟ ನಡೀತಾ ಇದೆ. ಇನ್ನೊಂದು ಕಡೆ ರೈತರು ನಾವು ಬೆಳೆದಂಥ ಬೆಲೆ ಇಲ್ಲ, ಬಡತನದಲ್ಲಿದ್ದೀವಿ, ಭೂಮಿನ ನಾವೇ ಬಿಕ್ರಿ ಮಾಡಿಬಿಡ್ಬೇಕು ಅನ್ನೋ ಮನಸ್ಸಿಗೆ ಕೂಡ ಸವಾಲು. ಕರ್ನಾಟಕದಲ್ಲಿ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ತಂದ್ಕೊಟ್ರು 2021ರಲ್ಲಿ. ಮತ್ತು ಭೂಮಿ ಹೇಗಿತ್ತು ನಮ್ಮ ಹಕ್ಕು, ರೈತೇ ಭೂಮಿ ತಿಳಿಸಬೇಕು. ಭೂಮಿನ ಯಾರು ಕೊಡ್ಕೋಬೇಕು ಅಂತ ರೈತ ಆಗ್ತಿರಲಿಲ್ಲ, ರೈತೇ ಆಗಿರ್ಬೇಕು. ಕೃಷಿ ಭೂಮಿ ಕೊಡ್ಕೋಬೇಕಾದ್ರೆ ಸೈಟ್ ಕೊಡೋಕೆ ಯಾರು ಕೊಡ್ಬೋದಾಗಿತ್ತು, ವಾಣಿಜ್ಯ ಕಮರ್ಷಿಯಲ್ ಸೈಟ್ ತಗೋಬೋದಾಗಿತ್ತು. ಆದರೆ ಉಳುವಂಥ ಕೃಷಿ ಭೂಮಿನ ಯಾರಾದರೂ ತಗೊಳ್ಬೇಕು ಅಂದರೆ ಅವನು RTC ಹೊಂದಿರಬೇಕು, ಅಥವಾ ಅವನು ಏನಾದರೂ ಕೃಷಿ ಕಾರ್ಮಿಕ ಆಗಿರಬೇಕು. ಆ ಥರ ಮಾತ್ರ ತಗೊಳ್ಳೋಕ್ಕೆ ಮೊದಲನೇ ಮಿತಿ. ಎಲ್ಲರೂ ರೈತನೇ ಆಗಿದ್ದರೂ ಕೂಡ ಕೃಷಿಯೇತರ ಆದಾಯ 2 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ಅವನು ತಗೊಂಡಿಲ್ಲ. ಅವನು ಪಿತೃವಂತ ಆಸ್ತಿ ಉಳ್ಬೋದಾಯ್ತು ಅಷ್ಟೇ. ಬೇರೆ ರೀತಿ ಖಾಸಗಿ ಭೂಮಿಯನ್ನು ತಗೊಳಕ್ಕೆ ಆಗ್ತಿಲ್ಲ. ಕಾರಣ ಯಾಕೆಂದರೆ ಅವನು ಯಾವನು ಪ್ರೊಫೆಸರ್ ಆಗಿರ್ತಾನೆ, ಲಾಯರ್ ಆಗಿರ್ತಾನೆ, ದೊಡ್ಡ ಪೊಲೀಸ್ ಆಫೀಸರ್ ಆಗಿರ್ತಾನೆ, ಅವ್ನು ದುಡ್ಡು ಮಾಡಿರ್ತಾನೆ. ಅವ್ನು ಹಳ್ಳಿಗೆ ಬಂದು ತಗೊಳ್ಳೋದೇನೋ ದುಡ್ಡಿರೋ ಭೂಮಿಗೆ, ಅಣ್ಣ ಕಟ್ಟಿರೋ ಭೂಮಿಗೆ ಕೈ ಆಗ್ತಾನೆ. ಕೃಷಿಯೇತರ ಆದಾಯ ಜಾಸ್ತಿ ಇರೋದು ಕೂಡ ಅವಕಾಶ ಇಲ್ಲ. 25 ಲಕ್ಷಕ್ಕೆ ಏರ್ತಿದ್ವಿ. ಈಗೇನು ಮಾಡಿದರೆ ಭೂಮಿ ಕೊಡಬೇಕಾದ್ರೆ ಅವನು ರೈತನಾಗಿರಬೇಕಾಗಿಲ್ಲ, ರೈತ ಕುಟುಂಬದಿಂದ ಬಂದಿರಬೇಕಾಗಿಲ್ಲ, ಆದಾಯಗಳು ಮಿತಿ ಇಲ್ಲ. ಒಬ್ಬ ವ್ಯಕ್ತಿ 108 ಎಕರೆನ ಹೊಂದಬಹುದಾದಂಥ ಅವಕಾಶವನ್ನು ಮಾಡಿದ್ದಾರೆ. ಅದಕ್ಕೆ ನೀವೆಲ್ಲ ರಣ ತಗೊಂಡ್ರ ಈ ಬೆಂಗಳೂರು ದಕ್ಷಿಣದಲ್ಲಿ ರಾಮನಗರ ಮುಂದೆ ಹೋಗ್ಬೇಕು. ರಾಮನಗರ ಜಿಲ್ಲೆಗೆಲ್ಲ ಬರೀ ಬಂಡವಾಳ ಸಾಹಿಗಳ ಭೂಮಿ ರೋಡ್ ಸೈಡ್ ಏನಾಗ್ತದಾಯಿತು. ಎಲ್ಲ ಕಡೆ ಕರ್ನಾಟಕದಲ್ಲಿ ಭೂಮಿ ಕೊಳ್ಳಕ್ಕೆ ಶುರುವಾಗಿದ್ದಾರೆ. ಬೆಂಗಳೂರು ಬಿಟ್ಟರೆ ಬೆಂಗಳೂರು ಸುತ್ತಮುತ್ತ 200 ಕಿಲೋಮೀಟರ್ನಲ್ಲಿ ಕೃಷಿಯೇತರ ಉದ್ದೇಶಕ್ಕೆ ಭೂಮಿನ ಪಡ್ಕೊಳ್ಬೇಕು ಅನ್ನೋದು ಹುನ್ನಾರ. ನಮ್ಮ ಹಕ್ಕೆಲ್ಲ ಉಂಟು. ಅದಕ್ಕೆ ರೈತ ಸೇರಿಬಿಡಿ ಒಂದು ಕಡೆ ಅರಿವು ಮೂಡಿಸ್ತಾ ಇದ್ದೀವಿ, ಇನ್ನೊಂದು ಕಡೆ ಭೂಮಿನ ಪಡಿಬಾರ್ದು ಅನ್ಸುತ್ತೆ. ಭೂಮಿ ರೈತರಲ್ಲೇ ಉಳ್ಕೋಬೇಕಾದ್ರೆ ಕಾನೂನು ರಚನೆ ಮಾಡಿ ಅಂತ ಒಂದು ಹೋರಾಟ ನಾವು ಮಾಡ್ತಾ ಇದ್ದೀವಿ, ಸಲಹೆಯನ್ನು ಕೊಟ್ಟಿದ್ದೀವಿ. ಒಂದು ಮಾತು ಕೇಳ್ತಾರೆ, ಇನ್ನು ಮುಂದೆ ಎಷ್ಟು ಎಕರೆ ಜಮೀನಿಗೆ ಅಂತ ಕೇಳಿದ್ರೆ ಎಷ್ಟು ಕುಂಟೆ ಜಮೀನಿಗೆ ಅಂತ ಕೇಳ್ತಾರೆ, ಎಷ್ಟು ಎಕರೆ ಅಂತ ಕೇಳಿದ್ರೆ ಎಷ್ಟು ಕುಂಟೆ ಹೊಂದಿದೆಯಾ ಅಂತ ಕೇಳ್ತಾರೆ. 10 ಗುಂಟೆ ಭೂಮಿನವನು ಕೂಡ ದೊಡ್ಡ ಶ್ರೀಮಂತ ಆಗ್ತಾ ಇರುತ್ತೆ. ಅವ್ನು ಕಾಲು ಕಟ್ಟಬೇಕಾಗಿರುತ್ತೆ. ಕೃಷಿ ಭೂಮಿನ ಯಾರು ತಿಳ್ಕೊಬಾರ್ದು. ಇಷ್ಟು ನಾವು ಹೇಳ್ತಾ ಇದ್ದು. ಹೆಚ್ಚು ವಿಚಾರ ಚರ್ಚೆ ಮಾಡಬೇಕಂದ್ರೆ ಭಾಳ ಚರ್ಚೆಗಳು, 1 ಗಂಟೆ ಬೇಕು ಭೂಮಿ ಸಬ್ಜೆಕ್ಟ್ ಬಗ್ಗೆ. ಭೂ ಬಳಕೆ, ಭೂ ಸುಧಾರಣೆ, ಕಂದಾಯ ಕಾಯ್ದೆ ಹೆಂಗಿದೆ, ಹೆಂಗೆ ರೈತರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಈಗ 19 ಲಕ್ಷ ಅರ್ಜಿ ಇದ್ದಾವೆ ಬಗರು ಗುಂಪೋಡಿ. ಅದು ನಮ್ಮ ಮಕ್ಕಳು ರೈತ ಚಳವಳಿ ಹೋರಾಟದಿಂದ ಬಗರು ಸಾಗುವಳಿದಾರರಿಗೆ ಸಾಗುವಳಿ ಕೊಡಬೇಕು, ದರಖಾಸ್ತು ಮಂಜೂರು ಮಾಡಿಕೊಳ್ಬೇಕು ಅಂತ 1991ರಲ್ಲಿ ಕಂದಾಯ ಕಾಯ್ದೆ ಒಂದು ತಿದ್ದುಪಡಿ ಮಾಡಿದ್ರು. 84ರಿಂದ ಹೋರಾಟ ಶುರು ಮಾಡಿದ್ರು. 7 ವರ್ಷದ ನಂತರ ಸರ್ಕಾರ ನಮ್ಮ ಪರವಾಗಿ ಬಂಗಾರ ಪಡೆದರೆ ಕಂದಾಯ ಕಾಯ್ದೆ ತಿದ್ದುಪಡಿದ್ರು. ಏನದು, ರೈತ 2 ಎಕರೆ 3 ಎಕರೆ ಜಮೀನು ಇರುತ್ತೆ, ಅವನ ಪಕ್ಕದಲ್ಲಿ 1 ಎಕರೆ 2 ಎಕರೆ ಸರ್ಕಾರಿ ಭೂಮಿ ಇರುತ್ತೆ. ಅದು ಹಸನು ಮಾಡಿ ವ್ಯವಸಾಯ ಯೋಗ್ಯ ಮಾಡ್ತಾ ಇರ್ತಾನೆ. ಅಥವಾ ಭೂಮಿನೇ ಇಲ್ಲ, ಸರ್ಕಾರಿ ಭೂಮಿನ 1 ಎಕರೆ 2 ಎಕರೆ ಹಸನು ಮಾಡ್ತಾರೆ, ವ್ಯವಸಾಯ ಮಾಡ್ತಾ ಇರ್ತಾನೆ. ಆ ಭೂಮಿ ಪಟ್ಟೆ ಇರಲ್ಲ, ಸರ್ಕಾರ ಹೆಸರು ದಾಖಲೆ ಇರುತ್ತೆ. ಸಾಲ ಹೋದರೆ ತಡೆಯೋಕ್ಕಾಗಲ್ಲ, ಅಭಿವೃದ್ಧಿನ ಉಳಿಸೋಕ್ಕಾಗಲ್ಲ, ಅಲ್ಲೊಂದು ಮನೆ ಕಟ್ಕೊಂಡು ಇರೋಕ್ಕಾಗಲ್ಲ. ಅದು ಅಕ್ರಮ ಆಗುತ್ತೆ. ಅದಕ್ಕೆ ಅಕ್ರಮ ಸಾಗುವಳಿ ಸಕ್ರಮ ಅಂತ ಒಂದು ಹೇಳ್ತಿದ್ದೀನಿ. ಅಕ್ರಮ ಸಾಗುವಳಿ ಸಕ್ರಮ ಅಂತಾಗಿ ಸರ್ಕಾರ ತಮಗೆ ರೈತ ಚಳವಳಿ ಅಂತಂದ್ರೆ ಸರ್ಕಾರ ಒಕ್ಕಲಿಗೆ ಬಂದಾಗ ರೈತ ಚಳವಳಿ ಹೋರಾಟದಿಂದ ಭೂಮಿ ಹಕ್ಕಿತ್ತು. 10,27,000 ಜನಕ್ಕೆ 1950ರಲ್ಲಿ ಭೂಮಿ ಹಕ್ಕನ್ನು ಹಕ್ಕಿದ್ದಾರೆ ರೈತ ಚಳವಳಿ ಕಾಲಕ್ಕೆ. ಮತ್ತೆ ತಿದ್ದುಪಡಿಯಾಗಿ 53-57 ಆಗಿ ಇವತ್ತು 19 ಲಕ್ಷ ಅರ್ಜಿದರೆ ಎಲ್ಲರೂ ರಿಜೆಕ್ಟ್ ಮಾಡ್ತಾರೆ. 3 ಲಕ್ಷ ಬಿಟ್ಟು ಬೇರೆ ಕಾರಣ ಅದಕ್ಕೂ ಕೂಡ ತಿದ್ದುಪಡಿ ಮಾಡಬೇಕು.
ನಮ್ಮ ಕೈ ಸೆಟ್ ಆಗೋದು. ಭೂಮಿನ ರೈತರಿಂದ ಒಪ್ಪಲೇಬಾರ್ದು ಅನ್ನೋದು ಇಂಥ ಹಕ್ಕುಗಳು ಪಡೆಯೋಕ್ಕೆ ನಮ್ಮ ಭೂಮಿ ನಮ್ಮ ಭೂಮಿ ನಮ್ಮ ಹಕ್ಕುವನ್ನು ಲೋಕದಲ್ಲಿ ನಾವು ಹೋರಾಟ ಮಾಡ್ತಿದ್ದೀವಿ. ಭಾಳ ದೊಡ್ಡ ವಿಚಾರ ಅದು. ಒಂದು ತಿಳ್ಕೊಬಿಡಿ, ರೈತ ಅಂದರೆ ಒಂದು ಭೂಮಿಯಿಂದ ಒಂದು ಸ್ಟೇಟಸ್. ನೀನು ವ್ಯಾಪಾರಸ್ಥ 1 ಕೋಟಿ ಬೇಕಂದ್ರೆ ನಮಗೆ ಒಂದು ಸ್ಟೇಟಸ್ ಎಕ್ಸ್ಪೀರಿಯನ್ಸ್ ಇದೆ. ಒಂದು ತೋಟ ಇದೆ ಸ್ಟೇಟಸ್. ಈಗಾಗಲೇ ಅದು ಫೋಟೋ ಇದ್ದಾಗ ವ್ಯಾಪಾರಸ್ಥರು ಬಂದು ಭೂಮಿ ಅನ್ನೋದು ಸಾಮಾಜಿಕ ಸ್ಥಾನಮಾನ ಕೊಡುತ್ತದೆ, ಒಂದು ಐಡೆಂಟಿಟಿ ಕೊಡುವಂಥದ್ದು. ಕೊರೋನಾ ಟೈಮಲ್ಲಿ ನೋಡಿದ್ದೀನಿ, ಭೂಮಿನ ಮನೆಯ ಕಲ್ತ್ಕೊಂಡು ಸಿಟಿಗೆ ಹೋದವರು ಮರುಕೂರು ಬಂದರೆ ನೆಲೆ ಇದ್ದಂಗೆ ಮರದ ತೋಪಲ್ಲಿರಬೇಕಾಗಿದೆ. ವಲಸೆ ಕಾರ್ಮಿಕರ ಪರಿಸ್ಥಿತಿ ನೋಡಿದ್ವಿ. ಭೂಮಿನ ಕಳ್ಕೊಂಡಿರ್ತಾರೆ ನಮ್ಮ ರೈತರ ಮಕ್ಕಳೇ ವಲಸೆ ಕಾರ್ಮಿಕರಾಗಿರ್ತಾರೆ. ಭೂಮಿ ಇದೆ ಅಂತ ಭೂ ರೈತರು ಮತ್ತಷ್ಟು ಗ್ರಾಮಾಂತರದ ನಗರಕ್ಕೆ ಹೋಗಬೇಕಾಗುತ್ತೆ. ನಗರಗಳು ಬೆಳಕಿದ್ರೆ ಅಪಾಯ ಆಗ್ತದೆ. ಮುಂದೊಂದು ದಿನ ನಮ್ಮ ಐಡೆಂಟಿಟಿ ಇದೆ, ಹಾಗೆ ಭೂಬಂಧಿಕರ ಸಾಯಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಅದರಿಂದ ಭೂ ಹೋರಾಟ ಬಹುಮುಖ್ಯ. ಭೂ ಹಕ್ಕನ್ನು ಉಳಿಸಬೇಕು. ನಮಸ್ಕಾರ. ಯೋಜನೆ ಆದರೆ ನಮ್ಗೆ ಏನೇನು ಅನುಕೂಲ ಆಗುತ್ತೆ, ಈ ಭಾಗದ ರೈತರಿಗೆ, ಬೆಂಗಳೂರು ದಕ್ಷಿಣ ಜಿಲ್ಲೆ ಮತ್ತು ಬೆಂಗಳೂರಿನ 1.5 ಕೋಟಿ ಜನರಿಗೆ ಕುಡಿಯುವ ನೀರಿನ ಶಾಶ್ವತ ಕುಡಿಯುವ ನೀರು. ಈ ಒಂದು ಕಾವೇರಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟುಗಳು ಆರಂಗಿ, ಕಬಿನಿ, ಹೇಮಾವತಿ, KRS ಅಣೆಕಟ್ಟುಗಳ 1/3 ಮೇಕೆದಾಟು ಅಣೆಕಟ್ಟಿನಲ್ಲಿ ನೀರನ್ನು ಸಂಗ್ರಹ ಮಾಡಬಹುದು. ಎಷ್ಟು 67.177 TMC ಅಷ್ಟು ನೀರನ್ನು ಮೇಕೆದಾಟು ಅಣೆಕಟ್ಟನ್ನು ಮಾಡಿದ್ರೆ ನೀರನ್ನು ಶೇಖರಣೆ ಮಾಡಬಹುದು. ಇನ್ನೊಂದು ಮೇಕೆದಾಟು ಅಣೆಕಟ್ಟಿಂದ 400 ಮೆಗಾವ್ಯಾಟ್ ವಿದ್ಯುತ್ತನ್ನು ಕೂಡ ನಾವು ಉತ್ಪಾದನೆಯನ್ನು ಮಾಡಬಹುದು. ಈಗಾಗಲೇ ತಮಿಳುನಾಡಿನ ಒಂದಷ್ಟು ತಗಾದೆ ಇತ್ತಲ್ಲ, ಅದೆಲ್ಲವೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಇತ್ಯರ್ಥ ಆಗಿದೆ. ಈಗ ಹಸಿರು ನ್ಯಾಯಾಧೀಕರಣದಿಂದ ಮಾತ್ರ ನಮಗೆ ಅನುಮತಿ ಸಿಗಬೇಕಾಗಿದೆ. ಅದಕ್ಕೆ ಈಗಾಗಲೇ DPR ನಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಡಿಕ್ಲೇರ್ ಮಾಡಿಕೊಂಡಿದೆ ಅಧ್ಯಕ್ಷ. ಏನಂತ 99 ಮೀಟರ್ ಎತ್ತರವನ್ನ ಅಣೆಕಟ್ಟನ್ನು ಕಟ್ತೀವಿ. ಸುಮಾರು ಡ್ಯಾಮ್ ನಿರ್ಮಾಣ ಮಾಡಲಿಕ್ಕೆ 5173 ಹೆಕ್ಟೇರ್ ಪ್ರದೇಶ ಬೇಕಾಗುತ್ತೆ. ಅದರಲ್ಲಿ 4800 ಎಕರೆ ಅರಣ್ಯ ಪ್ರದೇಶ ನಾಶ ಆಗುತ್ತೆ. ಅದಕ್ಕೆ ಪರ್ಯಾಯವಾಗಿ ನಾವು ಚಾಮರಾಜನಗರ ಭಾಗದಲ್ಲಿ ಭೂಮಿಯನ್ನು ಕೊಡ್ತೀವಿ ಅಂತಕ್ಕಂಥದ್ದನ್ನ DPR ಸರ್ಕಾರ ಸಲ್ಲಿಸಿದೆ. ಮೊದಲು 2019ರಲ್ಲಿ ಈ ಪ್ರಾಜೆಕ್ಟ್ ಸರ್ಕಾರ ಕೈಗೆತ್ತಿಕೊಂಡಂತ ಸಂದರ್ಭದಲ್ಲಿ 4,000 ಕೋಟಿ ಒಂದು ಅಂದಾಜು ವೆಚ್ಚ ಆಗುತ್ತೆ ಅಂತೇಳಿ ಸರ್ಕಾರ ಹೇಳಿದೆ. ನಂತರ 23ನೇ ಇಸ್ವಿಗೆ 9,000 ಕೋಟಿ ಬಂತು. ಈಗ 14,000 ಕೋಟಿ ಅಂದಾಜು ವೆಚ್ಚಕ್ಕೆ ಬಂದಿದೆ. ನಾವು ಸರ್ಕಾರ ಕೇಳುವಂಥದ್ದು, ನೀವು ವಿಳಂಬ ಮಾಡ್ಕೊಂಡು ಹೋಗ್ತಾ ಇದ್ರೆ ನಮ್ಮ ತೆರಿಗೆ ದುಡ್ಡನ್ನು ಈ ರೀತಿ ವ್ಯಯ ಮಾಡುವಂಥದ್ದು ಸರಿ ಇಲ್ಲ. ತತ್ಕ್ಷಣವೇ ಸಿದ್ದರಾಮಯ್ಯ ಒತ್ತಾಯ ಮಾಡ್ತೀವಿ, ಸಭೆ ಮೂಲಕ ಮತ್ತೆ ಹಲವಾರು ಸಭೆ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಬುದ್ಧಿಯನ್ನು ಮಾಡಿ ಏನು ತಮಿಳುನಾಡಿನ ತಗಾದ ಇದೆ ಅಂತೇಳಿ ನಮ್ಮೆಲ್ಲರೂ ಕೂಡ ಹೋರಾಟಗಾರರಿಗೆ ಜನರಿಗೆ ಮೂಗಿಗೆ ತುಪ್ಪವನ್ನು ಸವಕೊಂಡು ಬರ್ತೀವಿ. ಈಗ ಅದು ಕೂಡ ಕ್ಲಿಯರ್ ಆಯಿತು. ಹಾಗಾದ್ರೆ ವಿಳಂಬ ಮಾಡ್ತಾ ಇರೋದು ನೋಡಿದ್ರೆ ನಿಮ್ಮ ಸರ್ಕಾರದಲ್ಲಿ ಹಣ ಇಲ್ಲ ಅಂತೇಳಿ ನಾವೆಲ್ಲರೂ ಕೂಡ ಭಾವಿಸಬೇಕಾಗುತ್ತೆ. ಅಧಿಕಾರಕ್ಕೆ ಬರಬೇಕಾದ್ರೆ ನಾವು ಮಾಡೇ ತಿರ್ತೀವಿ ಅಂತೇಳಿ ಇಲ್ಲಿನ ಉಪಮುಖ್ಯಮಂತ್ರಿಗಳು, ಕ್ಷೇತ್ರದ ಶಾಸಕರು DK ಶಿವಕುಮಾರ್ ಅವರು ಪಾದಯಾತ್ರೆ ಮಾಡುವುದರ ಮೂಲಕ ಮಹತ್ವಾಕಾಂಕ್ಷಿಯಾದಂಥ ಮೇಕೆದಾಟು ಅಣೆಕಟ್ಟನ್ನು ಕಟ್ಟೇ ಕಟ್ತೀವಿ ಅಂತಕ್ಕಂಥದ್ದನ್ನ ನೀವು 6ನೇ ಗ್ಯಾರಂಟಿಯಾಗಿ ನಮ್ಮ ರೈತರಿಗೆ, ನಮ್ಮ ಜನರಿಗೆ ನೀವು ಮಾತನ್ನ ಕೊಟ್ಟಿದ್ದೀರಿ. ನಾವೆಲ್ಲ ಮೊನ್ನೆ ನೋಡಿದ್ದೀವಿ, ಬೀದರ್ನಲ್ಲಿ ಯುವಕರು ಉದ್ಯೋಗವನ್ನು ಕೊಡ್ತೀವಿ ಅಂತೇಳಿ 1 ಲಕ್ಷ ಉದ್ಯೋಗವನ್ನು ಕೊಡ್ತೇವೆ ನಾವು ಅಧಿಕಾರಕ್ಕೆ ಬಂದ್ರೆ ಅಂತೇಳಿ ಹೇಳಿದಂತ ಸಿದ್ದರಾಮಯ್ಯ ಅವರ ಸರ್ಕಾರ ಅದನ್ನ 3 ವರ್ಷ ಆದ್ರೂ ಕೂಡ ಇನ್ನೂ ಕೂಡ ಉದ್ಯೋಗ ಕೊಡಲಿಕ್ಕೆ ಆಗದೇ ಇರುವಂತ ಸಂದರ್ಭದಲ್ಲಿ ಯುವಕರು ಅವರ ಕಿಚ್ಚು ಕಟ್ಟೆಯನ್ನು ಹೊಡೆದು ಸಾವಿರಾರು ಯುವಕರು ರ್ಯಾಲಿಯನ್ನ ಮಾಡಿದಂಥದ್ದು, ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಂಥದ್ದನ್ನ
ನೀವೆಲ್ಲರೂ ಕೂಡ ನೋಡಿ. ಇವತ್ತು ಮೇಕೆದಾಟು ಅಣೆಕಟ್ಟನ್ನ ನೀವೇನ ಮಾಡಲಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ಖಂಡಿತವಾಗ್ಲೂ ಅದೇ ಮಾದರಿಯಲ್ಲಿ ರೈತ ಸಂಘ ಮತ್ತೆ ಎಲ್ಲ ಪ್ರಗತಿಪರ ಸಂಘಟನೆಗಳನ್ನ ಒಗ್ಗೂಡಿಸಿಕೊಂಡು ನಾವೆಲ್ಲರೂ ಕೂಡ ಹೋರಾಟವನ್ನು ಮಾಡಲಿಕ್ಕೂ ಕೂಡ ನಾವು ಚಿಂತನೆಯನ್ನು ಮಾಡ್ತೇವೆ. ಮತ್ತೆ ಇನ್ನೊಂದು, ಹಣವನ್ನ ಪ್ರತಿ ವರ್ಷ ಒಂದೊಂದು ವರ್ಷಕ್ಕೂ ಕೂಡ ದುಪ್ಪಟ್ಟು ಆಗ್ತಾ ಇದೆ. ಎಲ್ಲ ಖರ್ಚು ವೆಚ್ಚಗಳು ಹೆಚ್ಚಿಗೆ ಆಗಿದೆ. ಏನು 19ನೇ ಇಸ್ವಿನಲ್ಲಿ ಇದೇನಾದ್ರು ಜಾರಿ ಆಗಿದ್ದರೆ ಬರೀ 4,000 ಕೋಟಿನಲ್ಲಿ ಮುಗಿದೋಗ್ತಿದೆ. ಈಗ 14,000 ಕೋಟಿಗೆ ಬಂದಿದ್ದೀರಿ. ನೀವು ಬುದ್ಧಿಪೂರ್ತಿ ಮಾಡಿ ಈ ಅಣೆಕಟ್ಟೆ ಕಟ್ಟಿ ಸಂಪೂರ್ಣ ಮಾಡುವಷ್ಟರಲ್ಲಿ ನನ್ನ ವೈಯಕ್ತಿಕ ಅನುಭವದಲ್ಲಿ 20,000 ಕೋಟಿ ಕಡಿಮೆ ಈ ಅಣೆಕಟ್ಟನ್ನು ಪೂರೈಸಲಿಕ್ಕೆ ಆಗುವುದಿಲ್ಲ. ಇದನ್ನ ನಾವು ಯಾವ ರೀತಿ ವ್ಯಾಖ್ಯಾನ ನೋಡಿ. ಈಗ ವಿಧಾನಸೌಧವನ್ನ ಕೆಂಗಲ್ ಹನುಮಂತೇನವರು ಕಟ್ಟರು. ಕೆಂಗಲ್ ಹನುಮಂತೇನವರು ವಿಧಾನಸೌಧವನ್ನ ಕಟ್ಟಬೇಕಾದ್ರೆ ಅವರು 70 ರಿಂದ 80 ಲಕ್ಷ ಅಂದಾಜು ವೆಚ್ಚವನ್ನ ಇಟ್ಕೊಂಡು ವಿಧಾನಸೌಧವನ್ನ ಕಟ್ಟಲಿಕ್ಕೆ ಹೊರಟರು. ಆ ಕಟ್ಟಿ ಪೂರೈಸುವಷ್ಟರಲ್ಲಿ 1,20,00,000 ಆಗೋಗುತ್ತೆ. ಅವತ್ತು ಅವ್ರ ಬಗ್ಗೆ ಎಲ್ಲೋ ಇಲ್ಲಿ ಒಂದಷ್ಟು ಏನೋ ಲಂಚಗಳು ಏನೇನೋ ದುಡ್ಡು ತಿನ್ಬಿಟ್ಟು ಅವ್ರಿಗೆ ಕೆಂಗಲ್ ಹನುಮಂತರು ಅಂತ ಹೇಳಿದಾಗ ಅವ್ರ ರಾಜೀನಾಮೆಯನ್ನು ಕೊಟ್ಟು ಒಂದು ದಿನನೂ ಕೂಡ ಅವ್ರು ಕಟ್ಟಿಸಿದಂಥ ವಿಧಾನಸೌಧ ರಾಜ್ಯಭಾರ ಮಾಡಲಿಲ್ಲ. ಆದರೆ ಇವತ್ತು ಅಂತ ಪದ್ಧತಿ ಇರ್ತಕ್ಕಂಥ ರಾಜಕಾರಣಿಗಳು ಯಾರಿದ್ದಾರೆ? ಹಾಗಾಗಿ 20,000 ಕೋಟಿ ಆದರೂ ಪರವಾಗಿಲ್ಲ, ಇನ್ನು 50 ವರ್ಷ ಬೆಂಗಳೂರಿನ ಜನರಿಗೆ, ಈ ಜಿಲ್ಲೆಯ ಜನರಿಗೆ ಶಾಶ್ವತವಾಗಿ ಕುಡಿಯುವ ನೀರನ್ನು ಕೊಡುವುದಾದಂಥ ಮಹತ್ವಾಕಾಂಕ್ಷೆಯಾದಂಥ ಮೇಕೆದಾಟು ಅಣೆಕಟ್ಟನ್ನು ಕಟ್ಟಲೇಬೇಕು ಅಂತಕ್ಕಂಥದ್ದನ್ನ ನಾವು ಈ ಸಭೆ ಮೂಲಕ ಹಕ್ಕೋತಾ ಇದ್ದೀವಿ. ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ರು, ಅವ್ರ ವಿಚಾರ ಮಾತಾಡೋದ್ರಿಂದ ನಾವು ಮಾತಾಡೋದು ಅಷ್ಟು ಚೆನ್ನಾಗಿರೋದು. ನಮ್ಮ ಭೂಮಿ ನಮ್ಮ ಹಕ್ಕು ಅಂತೇಳಿ ನಮ್ಮ ತಾಲೂಕಿನಲ್ಲೂ ಕೂಡ ಹೊನ್ನಾಡಿಗುಂಡಿ ಅಂತ ಗ್ರಾಮದಲ್ಲಿ 68 ಎಕರೆನ ರಾಮನಗರದ ಕ್ಷೇತ್ರದ ಶಾಸಕರು ಈಗಾಗಲೇ ನುಗ್ಗಿ ನೀರು ಕೊಡುತ್ತಾರೆ. ಈಗ ಬೈರ್ಮಂಗಲ ಭಾಗದಲ್ಲಿ ಸಹೋದರಿಯರೆಲ್ಲ ಕೂತಿದ್ದಾರೆ. 9,600 ಎಕರೆ ಭೂಮಿಯನ್ನು ಕಿತ್ಕೊಳ್ಳಿಕ್ಕೆ, ಫಲವತ್ತಾದಂಥ ರೈತರ ಭೂಮಿಯನ್ನು ಕಿತ್ಕೊಳ್ಳಿಕ್ಕೆ ಇದಕ್ಕೆಲ್ಲ ದುಡ್ಡಿದೆ. ಈ ಯೋಜನೆಗಳನ್ನ AICT ಮಾಡಲಿಕ್ಕೆ ದುಡ್ಡಿದೆ. ಆದರೆ ಕುಡಿಯೋ ನೀರಿಗೆ ಮೇಕೆದಾಟನ್ನು ಕಟ್ ಮಾಡಲಿಕ್ಕೆ ನಿಮ್ಗೆ ಯಾಕೆ ಬದ್ಧತೆಯನ್ನು ತೋರಿಸ್ತಿಲ್ಲ? ಇದೇ ರೀತಿ ಏನಾದ್ರು ಇನ್ನು 2-3 ತಿಂಗಳು ಮಳೆ ಇದೆ, ಬರಗಾಲ ಏನಾದ್ರು ಬಂದು KRS ನೀರೇನಾದ್ರು ಬಂದೋದ್ರೆ, ನಮ್ಮ ರವಿಯವರಿಂದ ಇದ್ದಾರೆ, ನಮ್ಮ ಕುಡಿಯೋ ನೀರಿಗೆ ಏನ್ ಮಾಡ್ತೀವಿ? ಬೆಂಗಳೂರು ಜನ AICT ಇಂದ ನೀರು ತರ್ತೀರಾ? ಬೈರ್ಮಂಗಲ ಭಾಗದಲ್ಲಿ AICT ಮಾಡ್ಲಿಕ್ಕೆ ಕೊಟ್ಟಿದ್ದೀರಲ್ಲ, ಆ AICT ನೀರು ತರ್ತೀರಾ? ನಿಮ್ಮ ಯೋಗ್ಯತೆಗೆ ಆ ಬೈರ್ಮಂಗಲ ಭಾಗದಲ್ಲಿ ಇರ್ತಕ್ಕಂಥ ಉಷ್ಮಾವತಿ ನದಿಯನ್ನು ಶುದ್ಧೀಕರಣ ಮಾಡ್ಲಿಕ್ಕೆ ಆಗೋದಿಲ್ಲ. ಹೌದು 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 ತಮ್ಮ ಹೌದು ಹೌದು ನಿನ್ನ ನೋವು ನಮ್ಗೆ ಅರ್ಥ ಆಗ್ತದೆ. ಗೊತ್ತಮ್ಮ, ನಿನ್ನ ಕಿತ್ತು ನಮಗೆ ಗೊತ್ತು. ಜಯಮ್ಮ 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 ಮತ್ತೆ ಮಾತಾಡುವ. ಈಗ ಮಾತಾಡೋಕೆ ನಿಮ್ಗೆ ಅವಕಾಶ ಕೊಟ್ಟಿದ್ರೆ ನನ್ನ ಮಾತು ಕೇಳು. ಇರಿ ಜಯಮ್ಮ, ನಿಮ್ಮ ಭೂಮಿನ ಕಿತ್ಕೊಳ್ತಾ ಇರೋದನ್ನು ಕೂಡ ನಾವು ವಿರೋಧ ಮಾಡಿದ್ದೀವಿ. ನಮ್ಮ ಅಧ್ಯಕ್ಷರು ಈಗಾಗಲೇ ಅವ್ರ ಭಾಷಣದಲ್ಲಿ ಹೇಳಿದ್ದಾರೆ. ನಿಮ್ಮ ನಿರಂತರವಾಗಿ ಚಳುವಳಿಯನ್ನು ಕೂಡ ನಾವು ಮಾಡ್ತಿದ್ದೀವಿ. ಯಾಕೆಂದ್ರೆ ದೇವರಹಳ್ಳಿ ಭಾಗದಲ್ಲಿ 4 ವರ್ಷ ಚಳುವಳಿ ಮಾಡಿ ಇವತ್ತು ಅವರ ಭೂಮಿಯನ್ನು ಉಳಿಸ್ಕೊಂಡಿದ್ದಾರೆ. ನಾಳೆ ಹಬ್ಬ ಮಾಡ್ತಾ ಇದ್ದಾರೆ. ಹಂಗೆ ಮುಂದೊಂದು ದಿವಸ ನೀನು ಕೂಡ ಹಬ್ಬ ಮಾಡ್ತೀಯ, ಖಂಡಿತವಾಗ್ಲು ಆಗ್ಬೋದು. ಯಾವುದೇ ಕಾರಣಕ್ಕೂ ನಿಮ್ಮ ಬೈರ್ಮಂಗಲ ಭಾಗದ ಜಾಗವನ್ನ ಕೊಡ್ಲಿಕ್ಕೆ ನಮ್ಮ ರೈತ ಸಂಘ, ನಮ್ಮ ಅಧ್ಯಕ್ಷರು, ನಮ್ಮ ಮಲ್ಲೇನವರು ಈಗಾಗಲೇ ನಿರ್ಧಾರ ಮಾಡಿಬಿಟ್ಟವ್ರೆ. ಯಾವುದೇ ಕಾರಣಕ್ಕೂ ನಾವೆಲ್ಲರೂ ಕೂಡ ಬಿಡೋದಿಲ್ಲ. ಆದ್ರೆ ಕುಡಿಯೋ ನೀರನ್ನ, ನಾನು ಅದನ್ನೇ ಹೇಳ್ತಿರೋದು, AICT ಇಂದ ನೀರನ್ನ, ಕುಡಿಯೋ ನೀರನ್ನ ತಗೊಂಡು ಹೋಗಕ್ಕಾಗತ್ತಾ? ಬೈರ್ಮಂಗಲದಲ್ಲಿ ಈಗಾಗಲೇ ಅಶುದ್ಧಿಯಾಗಿ ಹೋಗಿ, ನಿಮ್ಮ ವೃಷಭಾವತಿ ನದಿ ಕಲುಷಿತ ಆಗೋಗಿ ಅದು ಶುದ್ಧೀಕರಣ ಮಾಡಲಿಕ್ಕೆ ಸರ್ಕಾರಗಳಿಗೆ, ನಮ್ಮ ನಾಡತಕ್ಕಂಥ ಯಾವುದೇ ಸರ್ಕಾರಗಳಿಗೆ ಯೋಗ್ಯತೆ ಇಲ್ಲ.
ಇಲ್ಲಿ ಸಮರ್ಪಕವಾಗಿರ್ತಕ್ಕಂಥದ್ದು ಮೇಕೆದಾಟು ಅಣೆಕಟ್ಟು ಮಾಡಿದ್ರೆ ನಮ್ಮ ಜಿಲ್ಲೆಗೆ ಒಳ್ಳೆ ಶುದ್ಧ ಕಾವೇರಿ ನೀರನ್ನು ಕೊಡ್ಬೋದು, ಬೆಂಗಳೂರಿಗೂ ಕೊಡ್ಬೋದು ಅಂತಕ್ಕಂಥದ್ದು ನಮ್ಮ ವಾದ. ಹಾಗಾಗಿ ಆಗ್ಲೇಬೇಕು. ಬೈಲಮಂಗಲ ಭಾಗದ ಯಾವುದೇ ಒಂದು ಚುಕ್ಕಿಯನ್ನ ಯಾಕೆ ಕಿತ್ಕೊಳ್ಳಕ್ಕೆ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ವೇ? 2600 ಎಕರೆ ಗೋಮಾಳ ಇದೆ. ಆ ಗೋಮಾಳದ ನುಂಗಿ ನುಗ್ಗಿಕೊಂಡ್ಬಿಟ್ಟವ್ರೆ. ಈಗಾಗಲೇ 720 ಎಕರೆಗೆ ಗೋಮಾಳ ಬಂದಿದೆ ಅಂತ ಹೇಳಿದ್ರೆ ಎಲ್ಲ ನಾಯಕರುಗಳು, ರಾಜಕೀಯ ವ್ಯಕ್ತಿಗಳು ಪ್ರಾಣಿಗಳನ್ನು ಕೂಡಿಸ್ಕೊಂಡು ಸರ್ಕಾರದ ನಮ್ಮ ತೆರಿಗೆ ದುಡ್ಡನ್ನು ಹೊಡಿಲಿಕ್ಕೆ ಹುನ್ನಾರ ಮಾಡ್ತಿರ್ತಕ್ಕಂಥದ್ದು. ಅದ್ರ ಬಗ್ಗೆ ಆಸಕ್ತಿ ಜಾಸ್ತಿ. ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೂ ಆಸಕ್ತಿ ಜಾಸ್ತಿ, ಇಕ್ಬಾಲ್ ಹುಸೇನ್ಗೂ ಆಸಕ್ತಿ ಜಾಸ್ತಿ. ವಿಶೇಷವಾಗಿ ಮಾಗಡಿ ಭಾಗದ ಶಾಸಕರಾದಂಥ ಬಾಲಕೃಷ್ಣ ಅವರಿಗೆ ಇನ್ನೂ ಹೆಚ್ಚಿನ ಆಸಕ್ತಿ ನಿಮ್ಮ ಭೂಮಿಯನ್ನು ಹೊಡ್ಕೋಬೇಕು ಅಂತ. ಈಗ ಮೇಕೆದಾಟು ಅಣೆಕಟ್ಟನ್ನು ಕಟ್ಟಿದ್ರೆ ಜಲಸಂಪನ್ಮೂಲ ಸಚಿವರಿಗೂ ಒಂದಷ್ಟು ಕೋಟಿ ದುಡ್ಡನ್ನು ಸಿಗುತ್ತೆ, ಬೇರೆಯವ್ರಿಗೆ ಯಾರಿಗೂ ಕೂಡ ಸಿಗುವುದಿಲ್ಲ. ಅದೇ ನಿಮ್ಮ ಭೂಮಿಯನ್ನು ಕಿತ್ಕೊಂಡು ಸಿಟಿ ಮಾಡಿದ್ರೆ ಅಲ್ಲಿ ಸ್ಥಳೀಯ ಪುಡಾರಿಗಳಿಗೆ, ಸ್ಥಳೀಯ ನಾಯಕರುಗಳಿಗೆ, MLA ಎಲ್ಲರಿಗೂ ಕೂಡ ಹಣ ಸಿಗುತ್ತಲ್ಲ. ಹಾಗೆ ರೈತ ಏನಾದರೂ ಪರವಾಗಿಲ್ಲ, ರೈತ ಬಿಡಿ ಬಂದರೂ ಪರವಾಗಿಲ್ಲ, ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೆ ಮಾತ್ರ ಈಗ ಸೂತ್ರವಲ್ಲ ಹಾಕೊಂಡು ನಾನು ರೈತ ಪರ ಅಂತ ಎಲ್ಲ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆತ್ಮೀಯರು ನಮ್ಮ ಮುಖ್ಯಮಂತ್ರಿಗಳು ಅವರು ಕೂಡ ರೈತ ಸಂಘದ ಗರಡಿಯಲ್ಲಿ ಬಂದಂಥವ್ರು, ರೈತ ಸಂಘದ ಪ್ರಪ್ರಥಮ ಕಾರ್ಯದರ್ಶಿ ಕೂಡ ಆಗಿದ್ದಂಥ ಮೈಸೂರು ಭಾಗದಲ್ಲಿ ಆಗಿದ್ದಂಥವ್ರು. ಅವ್ರಿಗೆ ಒಂದಷ್ಟು ಕಳಕಳಿ ಇದೆ, ರೈತರ ಬಗ್ಗೆ ಕೆಲಸ ಮಾಡಬೇಕು ಅಂತ ನಿಜವಾಗ್ಲೂ ಸಿದ್ದರಾಮಯ್ಯವ್ರಿಗೆ ಕಳಕಳಿ ಇದೆ. ಆದರೆ ಈ ಜಿಲ್ಲೆಯ ಲೀಡರ್ಗಳಿದಾರಲ್ಲ, ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಲೀಡರ್ಗಳು, ಉಪಮುಖ್ಯಮಂತ್ರಿಗಳು ಮತ್ತೆ ಅವರ ಪಟಾಲಮಿಲ್ಲ, ಅವರು ರೈತ ಪರವಾಗಿ ಕೆಲಸ ಮಾಡಲಿಕ್ಕೆ ಬಿಟ್ಟುಕೊಡ್ತಿಲ್ಲ. ರೈತರ ಭೂಮಿಯನ್ನ ಕಿತ್ಕೊಳ್ಳಿಕ್ಕೆ ಅವರೇನಾದ್ರು ಅದು ಬೇಡ ಅಂತ ಹೇಳಿದ್ರೆ ಅವರ ಸೀಟನ್ನೇ ಕಿತ್ಕೊಳ್ಳಿಕ್ಕೆ, ಅವ್ರ ಚೇರ್ ಕಿತ್ಕೊಳ್ಳಿಕ್ಕೆ ಇವ್ರು ಹೋಗ್ತಾರೆ. ಇದು ಈ ಸಂಕಷ್ಟದಲ್ಲಿದೆ. ನಮ್ಮ ಅಧ್ಯಕ್ಷರು ಇನ್ನೊಂದು ಹೇಳಿದ್ರು, ಗಾಲ್ಫ್ ಗ್ರೌಂಡ್ಗಳು 5,000 ಶ್ರೀಮಂತರುಗಳು SM ಕೃಷ್ಣ ಅಂತವರು ಏನು ನಮ್ಮ ITBT ಸಂಸ್ಥೆ ಮುಖ್ಯಸ್ಥರುಗಳು ಆಟ ಆಡಲಿಕ್ಕೆ 100 ಎಕರೆ ಸ್ಥಿತಿಯಲ್ಲಿ ಕೊಟ್ಟಿದ್ದಾರಲ್ಲ, ಅದನ್ನ ಮುಂದಿನ ದಿನ ಆಯ್ತು ನಮ್ಮ ಬೈಬಂಗದವರೆಲ್ಲ ಅಧ್ಯಕ್ಷರ ನೇತೃತ್ವದ ಗಾಲ್ಫ್ ಗ್ರೌಂಡ್ಗೆ ಹೊರಟೋಗ್ಬಿಡೋಣ. ನಾವು ಅಲ್ಲಿ ಹೊರಟೋಗ್ಬಿಡ್ತೀವಿ, ನಮ್ಮ ಬೈಬಂಗ ನೀವು ತಗೊಳ್ಳಿ, ಹಾಕ್ಬೋದಲ್ಲ ಅಧ್ಯಕ್ಷ, ಆ ಚಳವಳಿಯಲ್ಲಿ ಹಾಕ್ಬೋದಲ್ಲ. ಹಾಗಾಗಿ ಇಲ್ಲಿ ಮೇಕೆದಾಟು ಯಾಕೆ ಹಾಕ್ಬೇಕು ಅಂತಂದ್ರೆ, ಕುಡಿಯೋದಕ್ಕೆ ಏನ್ ಬೇಕಾದ್ರೂ ತರ್ಬೋದು, ಭೂಮಿ ತರಕ್ಕಾಗಲ್ಲ, ಭೂಮಿನ ಎಕ್ಸ್ಟ್ರಾ ಭೂಮಿ ಬರೋದಿಲ್ಲ ನಿಮಗೆ, ಮತ್ತೆ ಕುಡಿಯೋ ನೀರು ನಮಗೆ ಈಗಾಗಲೇ ಬಾಟ್ಲ ನೀರನ್ನ ಕುಡಿದೆ, ಅದು ಏನು ಒಳ್ಳೆ ನೀರಲ್ಲ, ಅದನ್ನ ಯಾರೋ ನೀರು ಮಾರೋನು ಯಾವ ನೀರು ಹಾಕ್ಕೊಡ್ತಾನೋ ಏನೋ ಗೊತ್ತಿಲ್ಲ, ಬಾಟ್ಲ ಕೊಟ್ಟರೆ ಇವತ್ತು ಹಿಂದೆ ನಮ್ಮ ಅಜ್ಜ ತಾತಂದ್ರೆ ಹೇಳ್ತಿದ್ರು, ಯಾರು ಕುಡಿಯೋ ನೀರಿಗೆ ಯಾರು ದುಡ್ಡು ಕೊಟ್ಟರೆ ಅಂತ, ಅದೇನು ಅರಿಯೋ ನೀರಿಗೆ ದೊಡ್ಡ ನಾಯಿಗೆ ನಪ್ಪಳೆ ಬೇಕು ಅಂತ ಕೇಳೋದು ಅಲ್ವಾ. ಇವತ್ತಾಗಲೇ ಬಾಟ್ಲಲ್ಲಿ ಈಗಾಗಲೇ ದುಡ್ಡು ಕೊಟ್ಟು 10 ರೂಪಾಯಿ 20 ರೂಪಾಯಿ ಕೊಟ್ಟು ನೀರು ಕುಡಿತೀವಿ. ಮುಂದೊಂದು ದಿನ ಇದೇ ರೀತಿಯ ಪ್ರಕೃತಿ ವಿಕೋಪಗಳು ನೀರಿನ ಬಗ್ಗೆ ಮುಂದಾಲೋಚನೆಯಿದೆ, ಡ್ಯಾಮ್ಗಳನ್ನ ಸಂರಕ್ಷಣೆ ಮಾಡದೆ ಮತ್ತೆ ಈ ರೀತಿ ಪ್ರಕೃತಿಗಳನ್ನ ನಾಶ ಮಾಡಿಕೊಂಡು ನಾವು ಅಭಿವೃದ್ಧಿಯ ನೆಪದಲ್ಲಿ ಮರಗಳನ್ನ ಕಡಿದು ಒಂದಷ್ಟು ಸಿಟಿಗಳನ್ನ ಕಾಂಕ್ರೀಟ್ ಕಾಡನ್ನು ಮಾಡಿದ್ರೆ ಮಳೆನೂ ಕೂಡ ಕಡಿಮೆ ಆಗುತ್ತೆ, ಪ್ರಕೃತಿ ಮುನ್ಸ್ಕೊಳ್ಳುತ್ತೆ. 1 ಲೀಟರ್ ನೀರಿಗೆ 100 ರೂಪಾಯಿ ಕೊಡಬೇಕಾದಂತ ಪರಿಸ್ಥಿತಿ 45 ವರ್ಷಗಳಲ್ಲಿ ಈ ನಾಡಿನಲ್ಲಿ ಬಂದೇ ಬರುತ್ತೆ. ಆ ಕಾರಣದಿಂದ ನಮ್ಮ ಜಿಲ್ಲೆ ಜನ ನಾನು ಸಂತೃಪ್ತಿಯ ನೀರು ಕುಡಿದು, ಬೆಂಗಳೂರು ಜನ ನಮ್ಮ ಜಿಲ್ಲೆ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಅಧ್ಯಕ್ಷರು ಮಾತ್ರ ಒಂದು ಭಾಷಣ ಇದೆ ಒಬ್ಬರದು. ಅದಾದ ನಂತರ ನಾವೆಲ್ಲರೂ ಕೂಡ ತಾಲೂಕು ಕಚೇರಿಗೆ ಹೋಗ್ಬೇಕು, ಯಾರು ಕೂಡ ದಯವಿಟ್ಟು ಹೋಗಬಾರ್ದು. ಇನ್ನೊಂದು, ಈ ಭಾಗದಲ್ಲಿ ರೆವಿನ್ಯೂ ಇಲಾಖೆಯ ಅಧಿಕಾರಿಗಳು ಸುಮಾರು ಒಂದೇ ಸ್ಥಳದಲ್ಲಿ 8 ವರ್ಷ 10 ವರ್ಷ 5 ವರ್ಷ ಬಿಗಡಾಯಿಸ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ಒಬ್ಬೊಬ್ಬರು ಕನಕಪುರದಲ್ಲಿ ಬಸವೇಶ್ವರ ನಗರ ಅಂತ ಒಂದು ಏರಿಯಾ ಇದೆ ಅಧ್ಯಕ್ಷರೇ, ಒಬ್ಬ ಪಿಡಿಒಗಳು RIಗಳು 3 ಕೋಟಿ 4 ಕೋಟಿ ಮನೆಗಳನ್ನ ಕಟ್ಟಿದ್ದಾರೆ. 3 ಕೋಟಿ 4 ಕೋಟಿ ನರೇಗಾ ಕಾಮಗಾರಿಯಲ್ಲಿ ಅತ್ಯಂತ ಭ್ರಷ್ಟಾಚಾರ ನಡೆದಿರ್ತಕ್ಕಂಥದ್ದು ನಮ್ಮ ತಾಲೂಕಿನಲ್ಲೇ. ಉಪಮುಖ್ಯಮಂತ್ರಿಗಳು ಇರ್ತಕ್ಕಂಥ ಈ ತಾಲೂಕಿನಲ್ಲೇ ಅತಿ ಹೆಚ್ಚು ನರೇಗಾ ಕಾಮಗಾರಿಯಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಮತ್ತೆ ಜಲ್ ಜೀವನ್ ಮಿಷನ್ 2 ಯೋಜನೆಗಳಲ್ಲಿ ಕೂಡ ಅತಿ ಹೆಚ್ಚು ಭ್ರಷ್ಟಾಚಾರ ನಡೆದಿರ್ತಕ್ಕಂಥದ್ದು ನಮ್ಮ ಕನಕಪುರದ ತಾಲೂಕಿನಲ್ಲಿ. ಈಗಾಗಲೇ 1 ತಿಂಗಳಿಂದ ಕೂಡ ನರೇಗಾ ಕಾಮಗಾರಿಯ ಒಂದಷ್ಟು ದುಡ್ಡನ್ನ ಕೇಂದ್ರ ಸರ್ಕಾರ ಹಿಡಿದಿದೆ ಅಂತಕ್ಕಂಥ ಮತ್ತೊಂದು ಮಾಹಿತಿ ಮಾಧ್ಯಮದಲ್ಲೂ ಕೂಡ ನಾನು ನೋಡಿದೆ. ಆದ್ರೆ ಅದಲ್ಲ, ಇಲ್ಲಿನ ಭ್ರಷ್ಟಾಚಾರ ನಡೆದಿರ್ತಕ್ಕಂಥದ್ದು ಪಾರದರ್ಶಕತೆ ಮಾಡಲಿಕ್ಕೆ ಅದಕ್ಕೆ
ಟೆಕ್ನಿಕಲ್ ಆಗಿ ಒಂದಷ್ಟು ವ್ಯವಸ್ಥೆ ಮಾಡಲಿಕ್ಕೆ ಪೆಂಡಿಂಗ್ ಅನ್ನ ಇಟ್ಕೊಂಡಿದ್ದಾರೆ ಅಷ್ಟನ್ನು ನಾನು ತಿಳ್ಕೊಂಡೆ. ಮತ್ತೆ ಇಲ್ಲಿ ಯಾವ ಆಲಯಗಳು ವಿಎಗಳು ಕೂಡ ಕೇಂದ್ರ ಸ್ಥಾನದಲ್ಲಿ ಬಂದಿಲ್ಲ ಅಧ್ಯಕ್ಷ. ಕನಕಪುರ ಸಿಟಿ ಒಂದು ಹಳ್ಳಿಗಳಲ್ಲಿ ಇರ್ತಕ್ಕಂಥ ಜನರು ನೀವೆಲ್ಲರೂ ಕೂಡ ಏನ್ ಮಾಡಕ್ಕಾಗುತ್ತೆ? ಆ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಒಂದು ರೂಮನ್ನು ಕೂಡ ಅವ್ರು ಕೊಟ್ಟಿರ್ತಾರೆ ಸರ್ಕಾರ, ಅಲ್ಲೇ ನೀವು ಕೆಲಸ ಮಾಡಬೇಕು, ಸಾರ್ವಜನಿಕರ ಕೆಲಸ ಮಾಡಿಕೊಡ್ಬೇಕು ಅಂತ ಕಾನೂನಲ್ಲಿ ಅವ್ರಿಗೆ ಒಂದಷ್ಟು ಕಟ್ಟುಪಾಡುಗಳಿದ್ದಾವೆ. ಯಾವೊಬ್ಬ ವಿಎ ಆಲಯಗಳು ಕೂಡ ಎಲ್ಲ ಕನಕಪುರದಲ್ಲಿ ರೆಸಿಡೆಂಟಿಯಲ್ ಏರಿಯಾಗಳಲ್ಲಿ ಮನೆ ಮಾಡಿಕೊಂಡು ಅವರಿರೋದಕ್ಕೆ, ಯಾಕೆ ಅಂತಂದ್ರೆ ಪಂಚಾಯತಿ ಆಫೀಸ್ನಲ್ಲಿ ಲಂಚ ಇಸ್ಕೊಳಕ್ಕಾಗಲ್ವಲ್ಲ, ಪಂಚಾಯತಿ ಆಫೀಸ್ನಲ್ಲಿ ನೀವೆಲ್ಲ ಇರ್ತೀರಲ್ಲ, ನೀವೆಲ್ಲ ಕೊಡಕ್ಕಾಗಲ್ವಲ್ಲ, ಅದಕ್ಕೆ ಲಂಚ ಇಸ್ಕೊಳ್ಳಿಕ್ಕೋಸ್ಕರ ಕನಕಪುರದಲ್ಲಿ ರೂಮ್ಗಳನ್ನ ಮಾಡಿಕೊಂಡು ಮನೆಗಳನ್ನ ಮಾಡಿಕೊಂಡು ಅಲ್ಲಿ ಕಾರ್ಯವನ್ನು ಮಾಡ್ತಕ್ಕಂಥದ್ದು. ಭೂಮಿ ಸೆಕ್ಷನ್ ಅಲ್ಲೂ ಕೂಡ ಹಲವಾರು ಲೋಪಗಳು. ಕನಕಪುರ ತಾಲೂಕು ಕಚೇರಿ ಬರೀ ಬಿಲ್ಡಿಂಗ್ ಅನ್ನ ಮಾತ್ರ ನೋಡ್ಕೋಬಹುದು. ನಾನು ಹೇಳಿಕ್ ಬಯಸ್ತೀನಿ, ಒಬ್ಬ ಚಿತ್ರನಟ ಇಲ್ಲಿ ಒಂದು ಕನಕೋತ್ಸವ ಅಂತ ಹೇಳಿ ಒಂದು ಕನಕೋತ್ಸವಕ್ಕೆ ಒಬ್ಬ ಚಿತ್ರನಟ ಬರ್ತಾನೆ, ಉಪೇಂದ್ರ ಅಂತ ಹೇಳಿ. ಅವ್ನು ಬರಬೇಕು, ಅವ್ನು ತೀಟೆ ತಿರ್ಸ್ಕೋಬೇಕು, ಹೋಗ್ಬೇಕು. ಅವನೇನು ಅವನ ಕೆಲಸ ಏನು, ಚಲನಚಿತ್ರ ನಟದ್ದು ಮನೋರಂಜನೆಯನ್ನ ಬಂದಿರತಕ್ಕಂಥ ಜನರಿಗೆ ಕೊಡ್ಬೇಕು. ವಾಸ್ತವತೆ ಗೊತ್ತಿಲ್ಲ ಅಧ್ಯಕ್ಷರೇ, ಕನಕಪುರನ ಅಮೆರಿಕ ತರ ಅಭಿವೃದ್ಧಿ ಆಗಿದೆ ಅಂತ ಕೇಳ್ತಾರೆ. ಮಲೆನಾಡು ಅಭಿವೃದ್ಧಿ ಆಗಿದೆಯಾ? ಹಾಗಾದ್ರೆ ಕನಕಪುರ ನಿಮ್ಗೆ ಅಮೆರಿಕ ಆದ್ರೆ ಕೋಡಹಳ್ಳಿ ಸ್ವಿಟ್ಜರ್ಲ್ಯಾಂಡು, ದೊಡ್ಡಹಳ್ಳಿ ನ್ಯೂಜಿಲ್ಯಾಂಡು, ಸಾತ್ನೂರು ಅದರ ಇನ್ಯಾವ ಲ್ಯಾಂಡ್ ಆಗಿರ್ಬೇಕು. ಹೋಗಿ ನೋಡಪ್ಪ, ಸಬ್ ರಿಜಿಸ್ಟರ್ ಕಚೇರಿ ಮೊನ್ನೆ ದಾಂಡೇಲಿ ಪ್ರಶಾಂತ್ ಅವರು ಒಂದು ಉಪವಾಸ ಸತ್ಯಾಗ್ರಹ ಕೊಟ್ಟಿದ್ರು. ಅಲ್ಲಿ ಹೋಗ್ಲಿಕ್ಕೆ ಯಾರು ಅತ್ಯಂತ ವ್ಯವಸ್ಥೆ ಇಲ್ಲ, ಒಂದು ಲಿಫ್ಟ್ ಇಲ್ಲ, ಕುಡಿಯೋ ನೀರಿಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ. ಇಲ್ಲಿ ತಾಲೂಕು ಕಚೇರಿ ಬಿಲ್ಡಿಂಗ್ ನೋಡ್ಕೋಬಹುದು, ಒಳಗಡೆ ಟಾಯ್ಲೆಟ್ ಈಗ ಅಧ್ಯಕ್ಷ ನಾನು ಕರ್ಕೊಂಡು ಹೋಗ್ತೀನಿ, ಒಳಗಡೆ ನಾವು ನೋಡುವ ಅವೆಲ್ಲ ಆಯ್ತು. ಟಾಯ್ಲೆಟ್ ಯಾವ ವ್ಯವಸ್ಥೆ ಇಲ್ಲ, ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಅವ್ಯವಸ್ಥೆ. ಆಮೇಲೆ ಯಾವ ಅಧಿಕಾರಿಗಳು ಒಳಗಡೆ ಇರೋದಿಲ್ಲ, ಕೆಲಸ ಮಾಡೋದಿಲ್ಲ. ಇಲ್ಲಿ ಸುಧಾಮೂರ್ತಿ ಅವರು ಕಟ್ಟಿಸಿಕೊಟ್ಟಿರುವ ಒಂದು ಒಳ್ಳೆ ಹಾಸ್ಪಿಟಲ್, ಅಲ್ಲಿಗೆ ಡಾಕ್ಟರ್ಗಳಿಲ್ಲ. ಇಲ್ಲಿ ನಮ್ಮ ಕನಕಪುರದ ಗಾಂಧಿ ಕರಿಯಪ್ಪನವರು ಕಟ್ಟಿದಂತ ಬಿಲ್ಡಿಂಗು ಸುಸಜ್ಜಿತವಾದ ಬಿಲ್ಡಿಂಗ್. ಅವು ಬಿಟ್ರೆ ನಿಮ್ಮ ಸರ್ಕಾರ ಮಾಡಿರ್ತಕ್ಕಂಥದ್ದು ಯಾವ್ದಪ್ಪ ಹೆಸರಿಡುವಂಥದ್ದು? ಯಾವುದೂ ಇಲ್ಲ ಅಧ್ಯಕ್ಷ. ಅವ್ನು ಯಾರು ಚಲನಚಿತ್ರ ನಟನ ಕರ್ಕೊಂಡು ಬಂದ್ಬಿಟ್ಟು ನಾವು ಬಹುಮಾನ ಮಾಡಿ ಕನಕಪುರ ತಾಲೂಕು ಅಮೆರಿಕ ಅಂತ ಅಂದ್ರೆ ಇದರ ಇನ್ನೂ 50 ವರ್ಷ ಹೋದ್ರು ಅಮೆರಿಕ ತರ ನಮ್ಮ ಇಂಡಿಯಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ವಾಸ್ತವತೆ ಸತ್ಯಾಂಶವನ್ನು ನಾವು ಹೇಳ್ಬೇಕೆ ಹೊರತು ಸುಳ್ಳು ಸುಳ್ಳು ಯಾರೋ ಕರ್ಕೊಂಡ್ಬಂದು ಹೇಳಿಸುವಂತದ್ದು ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಸರಿಯಿಲ್ಲ. ನನ್ನ ಅನಿಸಿಕೆಯಲ್ಲಿ ಉಪಮುಖ್ಯಮಂತ್ರಿಗಳು ಇಮಿಡಿಯೇಟ್ ಅಲ್ಲಿ ಪ್ರತಿಕ್ರಿಯೆ ಮಾಡ್ತಿದ್ರು ಅಂತ, ಮಾಡಬೇಕಿತ್ತು ಅಂತ ನನ್ನ ಅನಿಸಿಕೆ. ಇಲ್ಲಪ್ಪ ಅಮೆರಿಕ ತರ ಮಾಡಲಿಲ್ಲ, ನಾನು ಕೈಲಾದಷ್ಟು ಮಾಡಿದ್ದೀನಿ, ಒಂದಷ್ಟು ಕೆಲಸಗಳನ್ನು ಮಾಡಿದ್ದಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೆ ಅಮೆರಿಕಾಗೆ ಹೋಲಿಸ್ಕೊಂಡು ಮಾಡೋದಾದ್ರೆ ಹಾಗಾದ್ರೆ BGS ಬಡಾವಣೆ ಅಂತ ಒಂದಿದೆ, ಬಡವರು ಮಾಡಿಕೊಟ್ಟು 4,000 ಮನೆಗಳು ಬೆಳೆ ಬೆಳ್ಕೊಂಡು ಬಿದ್ದಿದೆ. ನಾವು ಮುನ್ರಾಜ್ ಅವರು ನಾವೆಲ್ಲ ಹೋರಾಟ, ನಮ್ಮ ಪ್ರಶಾಂತ್ ಅವರೆಲ್ಲ ಹೋರಾಟ ಮಾಡೋದಂತ ಪ್ರತಿಫಲವಾಗಿ ಬರೀ 118 ಮನೆಗಳನ್ನ ಬರೀ ಬಣ್ಣ ಬಳಸಿ ಕಿಟಕಿಗಳು ಬಾಗಿಲುಗಳಾಗಿ ಕೊಟ್ಟಿದ್ದಾರೆ. ಇಲ್ಲಿ ಕೇಳಿಲ್ಲ ಅಂತಂದ್ರೆ ಯಾವುದೂ ಆಗೋದಿಲ್ಲ. ಇವ್ರ ಹತ್ರ ಕೇಳಿ ಕೇಳಿ ಅದೇ ಚುನಾವಣೆ, ನಾನು ಹೇಳಿದ್ದೀನಿ ನಮ್ಮ ರೈತರಿಗೆ, ಚುನಾವಣೆ ಸಂದರ್ಭದಲ್ಲಿ ನೀವೆಲ್ಲ ಕೂಡ ಆ ಸಂದರ್ಭದಲ್ಲಿ ಇವರನ್ನು ನೆನೆಸ್ಕೋಬೇಕು. ಹಾಗಾಗಿ ಇನ್ನೂ ಹೆಚ್ಚು ಹೊತ್ತು ಮಾತಾಡ್ಬೋದು, ಇದು ಹೋರಾಟ ಇದೆ, ದಯವಿಟ್ಟು ಊಟ ಸಮಯ ಆಗ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ರೈತ ಸಂಘಕ್ಕೆ ಇನ್ನೂ ಹೆಚ್ಚು ಜನಗಳನ್ನು ಸೇರಿಸೋದ್ರ ಮೂಲಕ ಕನಕಪುರದಲ್ಲಿ ರೈತ ಸಂಘಟನೆಯನ್ನು ಸದೃಢಗೊಳಿಸಲಿಕ್ಕೆ ನಾವು ಕೂಡ ಮುನ್ರಾಜ್ ಜೊತೆ ಕೈಗೂಡಿಸ್ತೀವಿ, ನೀವು ಕೂಡ ಕೈಗೂಡಿಸಬೇಕು ಅಂತ ಹೇಳ್ತಾ ಇಷ್ಟು ಅಚ್ಚುಕಟ್ಟಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ಕನಕಪುರ ತಾಲೂಕಿನ ರೈತ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ, ವಿಶೇಷವಾಗಿ ನಮ್ಮ ಆರ್ವಳ್ಳಿ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಶಿವರಾಜರವರು, ಇಲ್ಲಿ ನಮ್ಮ ಯುವ ಘಟಕ ಬಸವರಾಜು ಮತ್ತೆ ಕುಮಾರು, ನಮ್ಮ ಎಲ್ಲ ನಮ್ಮ ಪೂಜಾರಪ್ಪನವರು ಬಂದಿದ್ದಾರೆ. ಎಲ್ಲರಿಗೂ ಕೂಡ ವಿಶೇಷವಾಗಿ ಬೈರ್ಮಂಗ್ಲ ತಾಯಿ ನಮ್ಮ ಯಾರು ಜಯಮ್ಮ, ನಿಮ್ಮ ಕಿಚ್ಚಿಗೆ ಸದ್ಯದಲ್ಲೇ ಒಳ್ಳೆ ವಿಚಾರ ಸಿಗುತ್ತೆ. ದಯವಿಟ್ಟು ನಿಮ್ಮ ಜೊತೆ ನಾವೆಲ್ಲರೂ ಕೂಡ ಇರ್ತೀವಿ. ನಮ್ಮ ಅಧ್ಯಕ್ಷರಂತೂ ಪ್ರತಿ ಸಲ ಹೇಳ್ತಿರ್ತಾರೆ, ಬೈರ್ಮಂಗ್ಲ ಹೋರಾಟಕ್ಕೆ ನೀವೆಲ್ಲರೂ ಕೂಡ ನಮ್ಮ ಜೊತೆ ಇರಲೇಬೇಕು ಅಂತ ಹೇಳಿ ಅಧ್ಯಕ್ಷ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಇರ್ತೀವಿ ಅಂತ ಹೇಳ್ತಾ ಇವತ್ತು ಒಂದು 5 ನಿಮಿಷಗಳ ಕಾಲ 10 ನಿಮಿಷಗಳ ಕಾಲ ಮೇಕೆದಾಟು ಬಗ್ಗೆ ಹಲವಾರು ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಮೇಕೆದಾಟು ಮೇಕೆದಾಟು ನಿರ್ಮಾಣ, ನಮ್ಮ ನೀರು ನಮ್ಮ ಬಗ್ಗೆ ವಿಚಾರವನ್ನು ಮಂಡಿಸಿದಂತಹ ಕುಮಾರಸ್ವಾಮಿ ಸರ್ ಅವರಿಗೆ ಕರ್ನಾಟಕ ರಾಜ್ಯ ಪರವಾಗಿ ಧನ್ಯವಾದಗಳು ತಿಳಿಸ್ತಾ, ಸಾಕಷ್ಟು ನಾಯಕರು ಮಾತಾಡಬೇಕು, ಅವರೆಲ್ಲ ಕೂಡ ಚಳುವಳಿ ಮಾತಾಡ್ತಾರೆ. ಈಗ ಒಂದು ನಂಜುಂಡಸ್ವಾಮಿ ಅವರ ಹೆಸರಲ್ಲಿ
4 ಜನಕ್ಕೆ ನಾವು ಸನ್ಮಾನ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ನಮ್ಮ ಜಿಲ್ಲೆಯ ಹಿರಿಯರು ಮಾರ್ಗದರ್ಶಕರು ಆದ ಮಲೇಸರ ಮೂಲಕ ಒಂದು 5 ಸಂಘದ ಗೌರವವನ್ನು ಸಲ್ಲಿಸಬೇಕು. ಅದೇ ರೀತಿ ನಮ್ಮ ಜಿಲ್ಲೆಯ ಹೆಣ್ಣುಮಗಳು ರಾಜ್ಯದ ವ್ಯವಸ್ಥೆಯಾಗಿದ್ದಾರೆ ರಮ್ಯಾರಮಣವರು ಕೂಡ ಒಂದು ಸನ್ಮಾನ ಮಾಡುವಂತ ಒಟ್ಟಿಗೆ ಹಾಕೊಂಡು ನಿಲ್ಸ್ಬಿಡಪ್ಪ 4 ಜನಕ್ಕೂ. ಜಯಕುಮಾರ್ ಅವರಿಗೆ ಸನ್ಮಾನ ಬೇಡ ಅನ್ಬಿಡ್ದು, ಪ್ರಶಸ್ತಿ ಬೇಡ ಅಂದಾಗ ಬಿದಾಬಿಡಿ ಅಪ್ಪ ತಿರ್ಗಾ ನೀನು ಮುನ್ರಾಜು ಅಲ್ಲೇ ನಿಂತ್ಕೊಂಡ್ಬಿಟ್ಟಿದೀವಿ. ಬರ್ರಪ್ಪ ನೀವು ಇಬ್ರು ನಿಂತ್ಕೊಳ್ಳಿ, ಆ ಕಡೆ ಸೈಡಿಗೆ ಬಂದು ಬನ್ನಿ ನಿಂತ್ಕೊಳ್ಳಿ. ನೋಡಿ ಸರ್ ಭ್ರಷ್ಟಾಚಾರದಲ್ಲಿ ತೊಡಗಿರುವ ರೆವಿನ್ಯೂ ಅಧಿಕಾರಿಗಳಿಗೆ, ಕಂದಾಯ ಅಧಿಕಾರಿಗಳಿಗೆ, ರೈತರನ್ನ ಶೋಷಣೆ ಮಾಡುತ್ತಿರುವ ಕಂದಾಯ ಅಧಿಕಾರಿಗಳಿಗೆ ತೊಲಗಲಿ ತೊಲಗಲಿ, ಕಂದಾಯ ಅಧಿಕಾರಿಗಳು ತೊಲಗಲಿ. ಅನ್ನೋ ರೀತಿ ವರ್ತನೆ ಮಾಡ್ತೀರಾ ಸ್ವಾಮಿ. ಇಲ್ಲೊಂದು ಸಬ್ ರಿಜಿಸ್ಟರ್ ಕಚೇರಿ ಇದೆ, ಅದನ್ನ ತೆರವು ಮಾಡೋದಕ್ಕೆ ನಾವು ಹೋರಾಟ ಮಾಡ್ತೇವೆ. ಸಬ್ ರಿಜಿಸ್ಟರ್ಗೂ ನನಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ನಮ್ಮ ನಂಜುಂಡ ಸ್ವಾಮಿ ಅವರು ಹೇಳ್ತಾರೆ, ಈ ತಾಲೂಕಿನಲ್ಲಿ ಮೊದಲನೇ ಕೂಲಿ, ಈ ಕೂಲಿಗೆ ತನ್ನ ಕೆಲಸ ಮಾಡಬೇಕು, ಏನ್ ಮಾಡ್ಬೇಕು ಅನ್ನುವಂಥದ್ದೇ ಗೊತ್ತಿಲ್ಲ ಅಂತ ಹೇಳಿದ್ರೆ, ಇಂಥ ಅಯೋಗ್ಯರನ್ನ ಕಟ್ಕೊಂಡು ನಮ್ಮ ತಾಲೂಕಿನ ಜನ ಯಾವ ಕೆಲಸ ಕಾರ್ಯಗಳನ್ನ ಮಾಡಬೇಕು? ನಾವು ಯಾವುದೇ ರೈತ ಬಂದರೂ ಕೂಡ ವರ್ಷಾನುಗಟ್ಟಲೆ ಓಡಾಡಿಸಿ ನಂತರ ದಾಖಲೆಗಳಿಲ್ಲ ಅಂತ ಕೊಡ್ತೀರಾ. ನಮ್ಮ ರೈತರ ಬಳಿ ನಕಲಿ ಇರುತ್ತೆ, ನಿಮ್ಮ ಹತ್ರ ಒರಿಜಿನಲ್ ಇರಲ್ಲ ಅಂತ ಹೇಳಿದ್ರೆ, ನಾವು ಯಾವ ನಂಬಿಕೆಯಿಂದ ಈ ಒಂದು ತಾಲೂಕು ಕಚೇರಿಯಲ್ಲಿ ನಮ್ಮ ದಾಖಲೆಗಳನ್ನ ನಿಮ್ಮ ಹತ್ರ ಸುರಕ್ಷಿತವಾಗಿದೆ ಅಂತ ನಾವು ಭಾವಿಸ್ಕೊಳ್ಬೇಕಾಗಿದೆ. ಬರ್ದಾಕ್ಬಿಟ್ರೆ ಒಂದು ಬೋರ್ಡ್, ನಾವು ಮಾರಾಟಕ್ಕಿದ್ದೇವೆ, ನಮ್ಮ ಸೇವೆ ಇಷ್ಟಕ್ಕೆ ನೋಡಿ, ಪ್ರತಿಯೊಬ್ಬ ಅಧಿಕಾರಿ ತಹಶೀಲ್ದಾರ್ಗೆ ಇಷ್ಟು, ನಮ್ಮ ಬೆಲೆ ಇಷ್ಟು, ನನ್ನ ಮಾನ ಮರ್ಯಾದೆಯ ಬೆಲೆ ಇಷ್ಟು ಅಂತ ನೀವು ಬರ್ತಾಕೊಳ್ಳಿ. ಕಂದಾಯ ಅಧಿಕಾರಿಗಳು, RI, VAಗಳು ಪ್ರತಿಯೊಬ್ಬರು ನನಗೆ ಇಷ್ಟು ಕೊಡಬೇಕು, ನಮಗೆ ಲಂಚ ಅಂತ ಹೇಳ್ಬಿಟ್ಟು ಒಂದು ಬೋರ್ಡ್ ಹಾಕಬಿಡಿ. ಖಂಡಿತವಾಗ್ಲೂ ಆಗ್ಲಾದ್ರೂ ನಾವು ನಿಮ್ಮ ಎದೆ ಮೇಲೆ ಸುರಿತೀವಿ. ನಾವು ಕಿತ್ತೋಗಿರೋ ಚಪ್ಪಲಿ ಬೆಲೆ ಬರಲಾದ ನಿಮ್ಮ ಎದೆ ಮೇಲೆ ಸುರಿತೀವಿ. ನೀವು ನಾಚಿಕೆ ಅಲ್ಲದೆ ಇದ್ದಂಗೆ ರಾಜಾರೋಷವಾಗಿ ತೆಗೆದುಕೊಂಡು ಅವಾಗಾದ್ರೂ ನಮ್ಮ ಕೆಲಸ ಮಾಡಿ. ಅವಾಗಾದ್ರೂ ನಮಗೆ ನಾಚಿಕೆ ಆಗುತ್ತೆ, ನಿಮಗೆ ನಾಚಿಕೆ ಆಗುತ್ತಾ ಇಲ್ಲೋ ಅಂತ ನಾವು ನೋಡ್ಬೇಕಾಗಿದೆ. ನಾವು ಪ್ರತಿನಿತ್ಯನೂ ಕೂಡ ಇಲ್ಲಿ ಲಂಚ ಕೊಟ್ಟು ಇವತ್ತು ದಿನ ಪ್ರಾಮಾಣಿಕ ಅಧಿಕಾರಿ ಯಾರು ಅಂತ ಹುಡುಕ್ಬೇಕಾಗಿಲ್ಲ, ಯಾವಾಗ ಲಂಚ ಕಡಿಮೆ ಕೇಳ್ತಾ ಇದ್ದಾನೆ ಅನ್ನುವಂತ ಅಧಿಕಾರಿನ ಇವತ್ತು ಹುಡುಕುವಂತ ಪರಿಸ್ಥಿತಿ ಬಂದಿದೆ. ವರ್ಷಾನುಗಟ್ಟಲೆ ಇವರೆಲ್ಲ ಇಲ್ಲಿ ಬೀಡ್ ಬಿಟ್ಟಿರೋದೆ, ಇವರೆಲ್ಲ ತಿಂದು ಕೊಬ್ಬಿ ನಾವು ಏನ್ ಬೇಕಾದ್ರೂ ಇಲ್ಲಿ ಮಾಡ್ಕೊಳ್ಬಹುದು ಅನ್ನುವಂತ ಒಂದು ಸಾರ್ವಭೌಮತೆ ಬೆಳೆದ್ಬಿಟ್ಟಿದ್ದಾರೆ. ನೀವು ನಮ್ಮ ಸೇವಕರು ಅನ್ನುವಂಥದ್ದನ್ನ ಮರ್ತಿದ್ರೆ ಅಧಿಕಾರಿಗಳೇ, ಅದನ್ನ ನೆನೆಸೋದಕ್ಕೆ ಇವತ್ತಿನ ಎಲ್ಲ ರೈತಾಪಿ ವರ್ಗದವರು ಬಂದಿದ್ದಾರೆ. ತಹಶೀಲ್ದಾರ್ ಅವರೇ, ಇಂಥ ರೈತರಿಗೆ ಬೆಲೆ ಕೊಡದೆ ಇದ್ಮೇಲೆ ಸಂಜೆ ಒಂದು ತುತ್ತು ಬಾಯಿಗೆ ಅನ್ನ ಹಿಡಿತೀರಲ್ಲ, ಆ ಅನ್ನ ಇವತ್ತು ನಿಮ್ಗೆ ಕ್ಯಾಕರಿಸಿ ಹೋಗಿದ್ದೆ.
ಹಾಗಾಗಿ ಮುಂದೆ ಮಾತಾಡ್ತಾರೆ. ನಮ್ಮ ತಾಲೂಕಿನ ಜನರ ಸಮಸ್ಯೆಗಳ ಬಗ್ಗೆ ಇನ್ನಾದ್ರೂ ಸ್ಪಂದಿಸಲಿ, ಕಷ್ಟಗಳನ್ನ ಅರಿಯುವಂತ ಒಂದು ಮನಸ್ಸು ಮಾಡಲಿ, ಅವರ ಸಮಸ್ಯೆಗಳನ್ನ ಇತ್ಯರ್ಥ ಮಾಡುವಂತ ಮನೋಭಾವ ನಿಮ್ಗೆ ಇದ್ಕೊಂಡು ಅದೇ ನಿಮ್ ಕರ್ತವ್ಯ ಅಂತ ಪರಿಪಾಲಿಸಲಿ ಅಂತ ಹೇಳ್ಬಿಟ್ಟು ಅಧಿಕಾರಿಗಳಿಗೆ ಕಿವಿ ಮಾತಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಪ್ರಸಾದ್ ಕುಡಿಯೋಕೆ ನೀರಿಲ್ಲ, ಕಾಯಿಸ್ತಾ ಇದ್ದಾರೆ. ಅಂದರೆ ಇವ್ರು ಏನು ಅಥವಾ ರೈತನ ಸ್ಥಾನ ಏನು, ಈ ಅಧಿಕಾರಿ ಸ್ಥಾನ ಏನು? ಇವರೊಬ್ಬ ಕ್ಲಾಸ್ ಒನ್ ಆಫೀಸರ್ ಆದರೆ ರೈತ ಯಾವ ಕ್ಲಾಸ್ ರೈತ? ಇದನ್ನು ಅರ್ಥ ಮಾಡ್ಕೋಬೇಕು. ಅವ್ರು ರೈತರ ಮಗನೇ ಆಗಿರ್ತಾನೆ, ಎಲ್ಲೋ ಇಲ್ಲಿ ಬಂದು ಇದು ಮಾಡ್ತಾರೆ. ಯಾಕೆ ಈ ಭ್ರಷ್ಟಾಚಾರ ಇವತ್ತು ನಡೀತಾ ಇದೆ ಅಂತ ಹೇಳಿ ನನ್ನ ಅಭಿಪ್ರಾಯ. ಇವತ್ತು ಶಾಸನದ ಕೂಲ್ಗಟ್ಟಾಗಿದೆ. ಇವತ್ತು ಏನು ನಾವು ಓಟ್ಲಾಗಿ ಕಳಿಸ್ಬೇಕು ಜನಗಳನ್ನ, ಮೊದಲೇ ಅವರೇ ಕೂಲ್ಗಟ್ಟಾಗಿದ್ದಾರೆ. ಅವ್ರ ಮುಖಾಂತರನೇ ಇವೆಲ್ಲ ಭ್ರಷ್ಟಾಚಾರ ನಡೀತಾ ಇರೋದು. ಒಬ್ಬ ಯಾವ ತಹಸೀಲ್ದಾರ್ ಇರ್ಬೋದು, ಒಬ್ಬ ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, ಬೇರೆ ಯಾರೇ ಅಧಿಕಾರಿ ಒಂದು ತಾಲೂಕು ಕೆಲಸ ಮಾಡ್ಬೇಕಾದ್ರೆ ಆ ಕೆಲಸ ತಗೊಳ್ಬೇಕಾದ್ರೆ ಒಂದು ತಗೊಂಡು ಬಂದಿರ್ತಾನೆ. ಒಂದು ಟ್ರಾನ್ಸ್ಫರ್ ತಗೋಬೇಕಾದ್ರೆ 25-50 ಲಕ್ಷ ಕೊಟ್ಟು ಬಂದಿರ್ತಾನೆ. ಇವೆಲ್ಲ ಗೊತ್ತಿರುವಂಥ ವಿಚಾರ, ಈ ತಹಸೀಲ್ದಾರ್ಗೂ ಗೊತ್ತು. ಹಂಗಾಗಿ ಇವತ್ತು ಯಾರು ಬೈಬೇಕು ನಾವು? ಈ ತಹಸೀಲ್ದಾರ್ನು ಬೈದೋ, ಈ ತಾಲೂಕಿನ MLA ಮಿನಿಸ್ಟರ್ ಅವರು ಬೈದೋ, ಅಥವಾ ಏನು ವಿಧಾನಸಭೆ ಇದ್ದಾರೆ ಅವರು ಬೈದು ಅಂತಕ್ಕಂಥದ್ದು ಬಹಳ ಯೋಚನೆ ಮಾಡಬೇಕು. ಯಾಕೆಂದ್ರೆ ರೈತರು ಬಂದವನೇ ಬಿಡ್ತಾನೆ ಹೋಗಂತ ಅಂದ್ಬಿಟ್ಟು ಮೆಡ ಮಾಡಿ ಕೂತಿದ್ರೆ ಏನು ರೈತನ ಬಗ್ಗೆ ಎಷ್ಟು ಗೌರವ ಇದೆ ವೈರಿಗೆ, ಅದನ್ನೆಲ್ಲ ನಾವೆಲ್ಲ ಯೋಚನೆ ಮಾಡಬೇಕು. ದಯವಿಟ್ಟು ಬೇರೆ ಮಾತಾಡ್ತಿದ್ರೆ ಇನ್ನೇನು ನಮ್ಮ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಬಡಗಪ್ಪ ನಾಗೇಂದ್ರ ಮಾತಾಡ್ತಾರೆ. ಎಲ್ಲ ಹೋರಾಟಗಾರ ಮಿತ್ರರೇ, ದಂಡಾಧಿಕಾರಿಗಳು ಬಂದಿದ್ದಾರೆ. ಅವ್ರಿಗೆ ರೈತ ಸಂಘದ ಪರವಾಗಿ ಸಜ್ಜನಿಕೆಯಿಂದ ಸ್ವಾಗತ ಇದ್ರೆ ನಮ್ಮ ಸಂಸ್ಕಾರ ಅದು. ಆಯ್ತು, ಗೊತ್ತಾಯ್ತು, ನಮ್ಮ ಸಂಸ್ಕಾರ ಅದು ಸ್ವಾಗತ ಮಾಡೋದು. ಸ್ಪಂದಿಸಬೇಕು. ಜನರ ಸಮಸ್ಯೆ ಬಗೆಹರಿದ್ರೆ ತಾಲೂಕು ಆಫೀಸ್ ಮುಂದೆ ಜನ ಬರೋದಿಲ್ಲ. ತಾಲೂಕು ಆಫೀಸ್ ಮುಂದೆ ಜನ ಬರಲ್ಲ. ಭೂ ವಿವಾದಗಳು ಕಡಿಮೆ ಆದರೆ ಸರ್ಕಾರಿ ಕಚೇರಿ ರೈತರಿಗೆ ಕೆಲಸ ಇಲ್ಲ. ಕೋರ್ಟ್ ಮೆಟ್ಲೇಬೇಕಾಗಿಲ್ಲ, ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ತಗೊಂಡು ಹೋಗ್ತಾರೆ. ಎಲ್ಲಿ ಸಮಸ್ಯೆ ಬಗೆರುತ್ತೋ ಅಲ್ಲಿ ನೆಮ್ಮದಿಯಾಗಿ ತಾಲೂಕು ದಂಡಾಧಿಕಾರಿ ಕೆಲಸ ಮಾಡ್ಬೋದು, ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಕೆಲಸ ಮಾಡ್ಬೋದು. ರಾಜಕಾರಣಿ ಮನೆ ಮುಂದೆ ಜನ ಹೋಗ್ಬೇಕಂತ ಸಮಸ್ಯೆಗಳು ಬಗೆಹರದೇ ಇದ್ರೆ ಜನ ಸಾಲ ನಿಂತಾರೆ, ಪ್ರತಿಭಟನೆಗಳು ಕೂಡ ಆಗ್ತದೆ. ತಹಸೀಲ್ದಾರ್ ಬರಬೇಕು ಕೂಗುದು ನಾವು. ತಹಸೀಲ್ದಾರ್ ಎಷ್ಟೊತ್ತು ಬರಬೇಕು ಅಂತ ಹೇಳಿ ಕಳಿಸ್ಬೇಕಾಗಿಲ್ಲ. ರೈತರು ಹೊಸಟವಲ್ ಹಾಕೊಂಡಿರೋರೆಲ್ಲರೂ ಏನು ತಿಳುವಳಿಕೆ ಏನಾಗ್ತಲ್ಲ. ಎಬ್ಬೆಟ್ಟೊತ್ತು ಅಂತ ರೈತರಿಗೆ ಈ ದೇಶದ ಪ್ಲಾನಿಂಗ್ ಹೆಂಗಿರಬೇಕು ಅನ್ನೋಂಥ ರೂಲ್ಸ್ ಅಂತ ಮೆದುಳಿದೆ, ಬೌದ್ಧಿಕ ಶಕ್ತಿ ಇದೆ. ರೈತ ಚಳವಳಿ ಒಂದು ಓಪನ್ ಯೂನಿವರ್ಸಿಟಿ. ತಾಲೂಕು ದಂಡಾಧಿಕಾರಿ KS ಹೋಗಿರ್ತಾರೆ, ಕರ್ನಾಟಕ ಅಡ್ಮಿನಿಸ್ಟ್ರೇಷನ್. IAS ಅಧಿಕಾರಿ AS ಓದಿರ್ತಾರೆ. ಮೈಸೂರಲ್ಲಿ ಬೆಡ್ಸೂರು ಅಂತ ಇದ್ರು ಒಬ್ಬರು, ಅದು ADC ಆಗಿದ್ರು, ಈಗ JSS ಮಾಡ್ತಾ ಇದ್ದಾರೆ. ನಮ್ಮ ಪುಟ್ಟಣ್ಣಯ್ಯ ಗ್ರಾಮೀಣ ಎಕಾನಮಿ ಬಗ್ಗೆ ಮಾತಾಡ್ತಾರೆ ನಮ್ಮ ನಾಯಕ. ಆಗ ಬೆಡ್ಸೂರವರು ನಾಗೇಂದ್ರ ಅವರು ಒಂದು ನಿಮಿಷ ಅಂತ ಕರೆದ್ರು. ಏನು ಅಂತ ಕೇಳಿದ್ರೆ MA ಏನು ಮಾಡಿದ್ರು ಎಕನಾಮಿಕ್ಸ್ ಅಂತ ಕೇಳಿದ್ರು. ಇಲ್ಲ ಅವರು BA ಬ್ರಾಕೆಟ್ BA. ನಾನು ಡಾಕ್ಟರೇಟ್ ತಗೊಂಡಿದ್ದೀನಿ, ಎಕನಾಮಿಕ್ಸ್ ಡಾಕ್ಟರೇಟ್ ಮಾಡಿ ನನಗೆ ಗೊತ್ತಿದ್ದ ವಿಷಯ ಇವತ್ತು ತಿಳ್ಕೊಂಡೆ. ರೈತರಿಂದ ಹೋರಾಟದಿಂದ ಅಡ್ಮಿನಿಸ್ಟ್ರೇಟಿವ್ ತರಬೇಕಾದಂಥದ್ದು ಇದೆ. ರೈತರಿಗೆ ಆಡಳಿತ ಜ್ಞಾನವೂ ಇದೆ, ಕಾನೂನು ಜ್ಞಾನವೂ ಇದೆ, ಸಮಾಜ ಹೆಂಗೆ ಸ್ವಾಸ್ಥ್ಯವಾಗಿ ಇಟ್ಕೋಬೇಕು ಅನ್ನೋ ಜ್ಞಾನ ಇದೆ. ಅದೇ ತಿಳುವಳಿ ದಯವಿಟ್ಟು ಅರ್ಥ ಮಾಡ್ಕೋಬೇಕು. ನಾನು KS ಪಾಸ್ ಆಗಿದೆ 89. ಖಾಲಿ ತಲೆ ಮಂತ್ರಿ ಬಂದಾಗ ಬೈಲ್ ಹಿಡ್ಕೊಂಡು ಹೋಗ್ಬಾರ್ದು ಅಂತ ನಂಬಿಕೆ ಹೋಗಿ ಖಾಲಿ ತಲೆ ಮಂತ್ರಿ ಬಂದಾಗ ನಾನು ಸ್ಟೇಟ್ ಕಮಿಷನರ್ ಆಗಿ ಫೈಲಿಗೆ ಹೋಗ್ಬೇಕಲ್ಲ, ನಾನು ಡಿವಿಷನ್ ಕಮಿಷನರ್ ಆಗಿ ರಿಟೈರ್ಡ್ ಆಗಬೇಕಾಗಿತ್ತು. ಅದು ಹೋಗಿದ್ರೆ ಬರೀ ಇಂಟ್ರ್ಯೂ ಹೋಗಿದ್ರೆ ನಾನು ಸೆಲೆಕ್ಟ್ ಆಗ್ತಿದ್ದೆ. ಹಂಗೆ ರೈತ ಸಂಘದಲ್ಲಿ ಭಾಳಷ್ಟು ಜನ IAS ಮಾಡೋ ಅದಕ್ಕೆ ನಾವು ಹೇಳ್ತೀವಿ. ನಾವು ಹೇಳಿದ್ರೆ ಇಂಡಿಯನ್ ಅಗ್ರಿಕಲ್ಚರ್ ಸರ್ವಿಸು IASಗೆ ರಿಟೈರ್ಡ್ ಉಂಟು 60 ವರ್ಷಕ್ಕೆ, ಅಗ್ರಿಕಲ್ಚರ್ ರಿಟೈರ್ಡ್ ಇಲ್ಲ. ಅದಕ್ಕೆ IAS ರೈತರೆಲ್ಲ IAS ಕೂಡ ಕಳೀತಾ ಹೇಳಿದ ಪೂರ್ಣೇನರು ಇಂಡಿಯನ್ ಅಗ್ರಿಕಲ್ಚರ್ ಸರ್ವಿಸ್ ಅಂತ. ನಿಮ್ಗೆ ಅರ್ಥ ಹೇಳ್ತಿರೋದು ಅದೊಂದು ಸರ್ವಿಸ್ ಅಲ್ವಾ? ಆ
ಆದರೆ ಬಂದಿದ್ದಾರೆ, ತಿಳುವಳಿಕೆ ಹೇಳ್ಬೇಕಂತ ಜವಾಬ್ದಾರಿ. ತಹಸೀಲ್ದಾರ್ಗೆ ಒಂದು ಮಾತು ಹೇಳ್ತೀನಿ, ಭಾಳ ಯುವಕರಾಗಿದ್ದೀರಿ, ಸಾರ್ವಜನಿಕರ ಜೊತೆ ಸಂಬಂಧ ಇಟ್ಟಂದರೆ ನೀವು ಉನ್ನತ ಮಟ್ಟಕ್ಕೆ ಹೋದಾಗಲೂ ಗೌರವ ಸಿಗುತ್ತೆ. ನೀವು ರಿಟೈರ್ಡ್ ಆದರೂ ನಿಮ್ಮ ಮನೆ ಹತ್ರ ಬಂದು ಮಾತಾಡ್ತಾರೆ. ಎಷ್ಟೋ ಜನ ದುರಾಂಕಾರ ಮಾಡ್ಬಿಟ್ಟು ಪೊಲೀಸ್ನವರು ಅಧಿಕಾರಿಗಳು ರಿಟೈರ್ಡ್ ಆದಮೇಲೆ ನಮಸ್ಕಾರ ಹೊಡೆಯಲ್ಲ, ಅವರೇ ನಮಸ್ಕಾರ ಹೊಡಿಬೇಕಾದ ಪರಿಸ್ಥಿತಿ ಇರ್ತದೆ. ಈ ಥರ ಪರಿಸ್ಥಿತಿಗಳು ಆಗ್ಬಿಟ್ಟಿದ್ದಾವೆ. ಒಳ್ಳೆ ಕೆಲಸ ಮಾಡಿದ್ರೆ ಜನರು, ಬಡವರು ಅವರು ಗೌರವಿಸ್ತಾರೆ, ಅವ್ರು ಆರೈಸ್ತಾರೆ, ಅವ್ರ ಹೆಂಡತಿ ಮಕ್ಕಳು ಚೆನ್ನಾಗಿದೆ ಅಂತ ಆರೈಸ್ತಾರೆ. ಒಳ್ಳೆ ಕೆಲಸ ಮಾಡಬೇಕು ಅಂತ ರೈತರ ಒಂದು ದೊಡ್ಡತನ. ಇಂಡಿಯಾ ದೇಶದಲ್ಲಿ ಪ್ರಧಾನಮಂತ್ರಿಗಳು ಕೂಡ ಕೆಳಗೆ ಮಾತಾಡಿರೋ ಚಳವಳಿ ಅಂದರೆ ಅದು ರೈತ ಚಳವಳಿ. ಪ್ರಧಾನಮಂತ್ರಿ ಭೇಟಿ ಮಾಡಕ್ಕೆ ಬರ್ತೀವಿ ಮಾತಾಡೋಕ್ಕೆ ಅಂದ್ರೆ ನಿಮ್ಮ ಬರೋಣ ಬಹಿಷ್ಕಾರ ಹಾಕಿರೋದು ರೈತ ಚಳವಳಿ ಆಯ್ತಲ್ಲ. ಅದು ಎಂತೆಂಥ ಮುಖ್ಯಮಂತ್ರಿಗಳು ಕೆಳಗೆ ಕೂರಿಸಿ ಮಾತಾಡಿದ್ವಿ, IAS ಆಫೀಸರ್ ಕೆಳಗೆ ಕೂತು ಮಾಡಿ ಚರ್ಚೆ ಮಾಡಿದ್ದೀವಿ. ಗುಂಡುಪೇಟೆ ಚಳವಳಿ 37 ದಿನ ಯಾವ ಮಂತ್ರಿ ಬಂದರೂ ಕೂಡ ಚಳವಳಿಯಲ್ಲಿ ಕೆಳಗೆ ಚಕ್ರ ಮಡಿ ಕಾಲ ಹಾಕಿ ಕೂತು ಮಾತಾಡಬೇಕು. ಆ ಥರ ಚಳವಳಿ ಇದು ಬಗ್ಗಿಸುತ್ತೆ. ಏನು ಬೇಡ, ಮುಖ್ಯವಾದ ವಿಚಾರ ಚರ್ಚೆ ಮಾಡೋಣ. ಮುಖ್ಯವಾದ ಚರ್ಚೆ ಮಾಡೋಣ. ಈ DC ಬಗ್ಗೆ ಏನಿರೋ DC ಒಪ್ಲೆಸ್ DC ಕರ್ನಾಟಕದ 31 ಜಿಲ್ಲೆಯಲ್ಲಿ DC ಇರೋರಲ್ಲಿ ಒಪ್ಲೆಸ್ DC ಅಂದ್ರೆ ಈ ಜಿಲ್ಲೆ DC ಪುರಾಂಕಾರಿ. ಜಿಲ್ಲಾಧಿಕಾರಿಗೆ ಈಗ ಬಂದಿರೋ ಸಮಸ್ಯೆ ಚರ್ಚೆ ಮಾಡೋಣ. ಪ್ರಮುಖವಾಗಿ ಚರ್ಚೆ ಮಾಡಬೇಕು. ಕುಮಾರಸ್ವಾಮಿ ಹೇಳಿದಾಗ ಗೊತ್ತಾಯ್ತು. ನಾನು ಕೊಪ್ಪಳಕ್ಕೆ ಹೋಗಿದ್ದೆ. ಜೋಳನೇ ಬೆಳೆದಿಲ್ಲ ರೈತ GPS ಮಾಡ್ಕೊಂಡ್ಬಿಟ್ಟು ಆಂಧ್ರದಿಂದ ಜೋಳ ತಗೊಬಂದು ನಮ್ಮ ಖರೀದಿ ಕೇಂದ್ರ ಮಾಡಿ. ಈ ಭಾಗದಲ್ಲಿ ರಾಗಿ ಬೆಳಿತೀವಿ, ರಾಗಿನೇ ಬೆಳೆದಿದ್ರೆ ರೈತರಿಂದ ಲೂಟ್ ಆಗುತ್ತೆ. ನಾವು ರೈತ ತಪ್ಪು ಮಾಡೋದು ತಪ್ಪೇದು. ಸಾರ್ವಜನಿಕ ಹಣ ಲೂಟ್ ಆಗಬಾರ್ದು, ಎಲ್ಲ ತೆರಿಗೆ ಹಣ. ಅದು ಯಾವ ನ್ಯಾಯ ತಲುಪಬೇಕು ಅನ್ನೋದು ಎಲ್ಲ ಒತ್ತಾಯ ಮಾಡಿ ಜಾಸ್ತಿ ಮಾತಾಡೋದೇನು ಬೇಡ. ಅದು ಸಾಕು ಅನ್ಸುತ್ತೆ. ಒಂದು ತಿಳ್ಕೊಳ್ಳಿ, ಬಾರ್ಕೋಲ್ ಇಟ್ಕೊಂಡ್ಬಂದಿರೋದು ಬಾರ್ಕೋಲ್ ಯಾರ ಮೇಲೆ ಹೊಡೆಯಕ್ಕಲ್ಲ. ಬಾರ್ಕೋಲ್ ರೂಲ್ ಆಫ್ ಲಾ ಅಂತ ಹೇಳ್ಬಿಟ್ಟಿದ್ರು ಸ್ವಾಮಿ. ರೂಲ್ ಆಫ್ ಲಾ ಅಂದ್ರೆ ಇರ್ರಿ. ಚಿಕ್ಕಮಗಳೂರಲ್ಲಿ 1982ರಲ್ಲಿ ಒಂದು ಸಭೆ ಮಾಡಬೇಕಾದ್ರೆ ಒಬ್ಬ ಪೊಲೀಸ್ ಪೇದೆ ಕುದುರೆಯಲ್ಲಿ ಇಟ್ಕೊಂಡು ಬಾರ್ಕೋಲ್ನ ಇಟ್ಕೊಂಡ್ಬಂದ. DC ಅಲ್ಲೇ ಇದ್ರು. ಯಾರಿಗೆ DC ಅಂದ್ರು? ಏನು ಕೇಳಿದ್ರು ಅಂತ, ನಾವು ಬಾರ್ಕೋಲ್ ಕಿತ್ಕೊಡ್ತಿರೋ ನಾವು ಕಿತ್ಕೊಡೋದು ಅಂತ. ಬಾರ್ಕೋಲ್ ಇಟ್ಕೊಬರಕ್ಕಾಗಲ್ಲ. ಬಾರ್ಕೋಲ್ ಅನ್ನೋದು ಒಂದು ಎಚ್ಚರಿಕೆ. ರೂಲ್ ಆಫ್ ಲಾ ಅಂತ ರೂಲ್ ಆಫ್ ಲಾ ಅಂತ ಇದೆ. ಅದೊಂದು ಪಟ್ಟಣಿಯಾಗಿತ್ತು ಹೈಸ್ಕೂಲ್. ರೂಲ್ ಆಫ್ ಲಾ ಬಾರ್ಕೋಲ್ ನೋಡಿ ಅಂತ ಇದ್ರಲ್ವಾ? ಎಲ್ಲ ಇದ್ರಿ ಜಾಸ್ತಿ ಮಾತಾಡೋಕ್ಕಿಂತ ಸಮಸ್ಯೆಗಳನ್ನು ಬೆರೆಸ್ತೀನಿ. ಮತ್ತು ನಮ್ಮ ಅಭಿನಂದನೆಗಳು ತಹಸೀಲ್ದಾರ್ ಸಾಹೇಬ್ರೆ. ನಾವು ಇವತ್ತು ಈ ಚಳುವಳಿಯನ್ನು ಮಾಡ್ತಾ ಇರುವಂಥದ್ದು ನಿಮ್ಮ ತಾಲೂಕು ಕಚೇರಿಯಲ್ಲಿರ್ತಕ್ಕಂಥ ಕಂದಾಯ ಅಧಿಕಾರಿಗಳ ನಿರ್ಲಕ್ಷ್ಯ, ರೈತ ವಿರೋಧಿ ಧೋರಣೆಯನ್ನು ಖಂಡಿಸಿ. ಏನು ಒಬ್ಬ ಅಧಿಕಾರಿನೂ ಕೂಡ ರೈತರ ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ. ಏನೇ ಮನವಿ ತಂದು ಕೊಟ್ಟರು ಕೂಡ ಅವ್ರಿಗೆ ಒಂದು ಎಂಡಾಸ್ಮೆಂಟ್ ಅನ್ನು ಕೊಟ್ಟು ಕಳಿಸೋದು. ನಿಮ್ಮ AC ಕೋರ್ಟು, DC ಕೋರ್ಟು, ತಹಸೀಲ್ದಾರ್ ಕೋರ್ಟ್ ಅಲ್ದು 2 ವರ್ಷ 3 ವರ್ಷ ಚಪ್ಪಲಿ ಸುಮ್ದೋಗ್ಬೇಕು ನಮ್ಮ ರೈತ. ಇದು ವಾಸ್ತವ. ನಿಮಗೂ ಕೂಡ ಗೊತ್ತಾಗಿದೆ, ನಿಮ್ಗೆಲ್ಲವೂ ಕೂಡ ಗೊತ್ತಿದೆ. ಇನ್ನೊಂದು ಗಂಭೀರವಾದಂತಹ ಸಮಸ್ಯೆ ಅಂತ ಹೇಳಿದ್ರೆ ಈ ತಾಲೂಕಿನಲ್ಲಿ RIVAಗಳು ಯಾವುದೇ ಕೇಂದ್ರ ಸ್ಥಾನದಲ್ಲಿ ಒಬ್ಬರು ಕೂಡ ಇಲ್ಲ. ಅಲ್ಲಿನ ಪಂಚಾಯತಿ ವ್ಯಾಪ್ತಿನಲ್ಲಿ ಯಾವುದೇ ರೈತರ ಸಾರ್ವಜನಿಕರ ಕೆಲಸಗಳಾಗ್ತಾ ಇಲ್ಲ. ಎಲ್ಲರೂ ಕೂಡ ಕನಕಪುರದಲ್ಲಿ ಮನೆ ಮಾಡಿಕೊಂಡು ರೆಸಿಡೆಂಟಿಯಲ್ ಏರಿಯಾದಲ್ಲಿ ಆರಾಮಾಗಿ ಲಂಚ್ಗಳನ್ನು ತಕ್ಕೊಂಡು, ಅವ್ರಿಗೆ ಬೇಕಾದಷ್ಟು ಲಂಚ್ಗಳನ್ನು ತಕ್ಕೊಂಡು, ಏನಾದ್ರು ಲಂಚ ಕೊಟ್ಟರೆ ಮಾತ್ರ ಫೈಲ್ ಮೂವ್ ಆಗುತ್ತೆ, ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಮೂವ್ ಆಗೋದಿಲ್ಲ. ಅದು ನಿಮ್ಗೆಲ್ಲ ಸತ್ಯವನ್ನು ಕೂಡ ಗೊತ್ತಿದೆ. ನೀವು ಹೊಸದಾಗಿ ಬಂದಿದ್ದೀರಿ, ಒಂದು 6 ತಿಂಗಳು 7. ನಾವು ಯಾಕೆ ಇಷ್ಟು ದಿನ ಕಾಲಾವಕಾಶವನ್ನು ನಿಮಗೆ ಕೊಟ್ಟು ಅಂತ ಹೇಳಿದ್ರೆ, ಬಂದಂತ ಸಂದರ್ಭದಲ್ಲಿ ನಾನು ಮುನ್ರಾಜು ಬಂದು ಮೌಖಿಕವಾಗಿ ನಿಮಗೆ ಎಲ್ಲ ಈ ತಾಲೂಕಿನ ಪರಿಸ್ಥಿತಿಗಳನ್ನ ನಿಮಗೆ ಹೇಳಿದ್ವಿ. ಇಲ್ಲಿನ ಅಧಿಕಾರಿಗಳು ಬಂಡ್ಗೆಟ್ಟೋಗ್ಬಿಟ್ಟವ್ರೆ. ರಾಜಕಾರಣಿಗಳ ಕೈಗೊಂಬೆ ಅಂತ ಕೆಲಸ ಮಾಡ್ತಿದ್ದಾರೆ. ಭೂಮಿ ಸೆಕ್ಷನ್ ಅಲ್ಲಿ ಅವ್ರಿಗೆ ಯಾರಿಗೆ ಬೇಕು, ಅವ್ರಿಗೆ ಏನ್ ಬೇಕು, ಅವ್ರ ರೀತಿ ಎಲ್ಲ ರೈತರ ಹೆಸರಲ್ಲಿ ಮಾಡ್ಕೊಟ್ಟು ಹೋಗ್ತಾರೆ. ಆದ್ರೆ ಅದೇ ರೈತ ಅರ್ಜಿ ಕೊಟ್ರೆ ಅದನ್ನ ಕಸದ ಬುಟ್ಟಿಗೆ ಬಿಸಾಕ್ತಾರೆ. ಇನ್ನೊಂದು ಗಂಭೀರವಾದಂತ ವಿಚಾರ, ಏನು ರಾಗಿ ಕೇಂದ್ರ ಅಂತ ಒಂದು ತೆರೆದಿದ್ದೀರಿ. ರೈತರು ಬೆಳೆದಂತ ರಾಗಿಯನ್ನ ಬೆಂಬಲ ಬೆಲೆ 4,200 ರೂಪಾಯಿ ಕೊಟ್ಟು ನಾವು ಖರೀದಿ ಮಾಡ್ತೀವಿ ಅಂತೇಳಿ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಕೂತು ಹೇಳ್ತಾರೆ. ಇಲ್ಲಿನ ಅಧಿಕಾರಿಗಳು ಮಾಡ್ತಾ ಇರೋದೇನೋ ತಮಿಳುನಾಡಿನ ರಾಗಿ. ಇಲ್ಲಿನ ದಲ್ಲಾಳಿಗಳು ನೋಡಿ, ಉದಾಹರಣೆಗೆ ಇಲ್ಲೊಂದು 4-5 ಪಾಣಿಗಳಿದಾವೆ ನನ್ನ ಹತ್ರ, ನಿಮ್ಗೆ ಹೇಳ್ತೀನಿ. ನಲ್ಲಹಳ್ಳಿನಲ್ಲಿರ್ತಕ್ಕಂಥ ನಲ್ಲಹಳ್ಳಿ ಉಯ್ಯಂಬಳಿ ಹೋಬಳಿನ ನಲ್ಲಹಳ್ಳಿಯಲ್ಲಿರ್ತಕ್ಕಂಥ ಪಾಣಿಗಳು. ಇದು ಕಡ್ಡಿ ತೋಟ ಇದೆ, ತೆಂಗಿನ ತೋಟ ಇದೆ, ಇಲ್ಲಿ ರಾಗಿ ಬೆಳೆಯೋದಿಲ್ಲ. ಅಲ್ಲಿಗೆ ರಾಗಿ ಬೆಳೆದವ್ರೆ ಅಂತ ಹೇಳಿ ನಿಮ್ಮ ರೆವಿನ್ಯೂ ಅಧಿಕಾರಿಗಳು ಎಂಟ್ರಿ ಮಾಡಿದ್ದಾರೆ. ಇದಕ್ಕೆ ನೀವು ಏನು ಹೇಳ್ತೀರಿ?
ಇನ್ನ 5 ಎಕರೆ ತೆಗ್ಲು ಬಿದ್ದೈತೆ, ಕಾಡಿದಂಗಿದೆ, ಅದಕ್ಕೂ ಕೂಡ ಇದಕ್ಕೆ ರಾಗಿ ಬೆಳೆದವ್ರೆ. ಈ ಪಾಣಿಗಳನ್ನ ರೈತರ ಹತ್ರ ಹೋಗೋದು ಈ ದಲ್ಲಾಳಿಗಳು ಬಲವಂತವಾಗಿ ಇಲ್ಲೇ ತಗೊಂಡ್ಬಿಡ್ತಾರೆ. ಮೊದಲನ್ನೇನು ಪಾಣಿಗಳೇನು ಅವ್ರ ಹತ್ರಕ್ಕೇನು ಹೋಗ್ಬೇಕಾದಿಲ್ಲ, ಸರ್ವ ನಂಬರ್ ಅಲ್ಲಿ ಇಲ್ಲೇ ಕಂಪ್ಯೂಟರ್ ತಕ್ಕೋತಾರೆ, ಈ ಪಾಣಿಗಳನ್ನ ಹಿಡ್ಕೋತಾರೆ. ಯಾರೋ ಒಬ್ಬನ ಕೆಂಚಪ್ಪನ್ನ ಅವ್ರ ಕಡೆವನ್ನೇ ಕೆಂಚಪ್ಪನ್ ಮಾಡ್ತಾರೆ. ಅವರು ಎಲ್ಲ ಗೊತ್ತು, ಅಡ್ಜಸ್ಟ್ಮೆಂಟ್ಸ್ ಗೊತ್ತು. ಈ ರೀತಿಯಾದಂತ ನೂರಾರು ಪ್ರಕರಣಗಳು ಈ ತಾಲೂಕಿನಲ್ಲಿ ನಡೀತಾ ಇದ್ದಾವೆ. ಮತ್ತೆ ಗೋಮಾಳಗಳು, ಪಿ ನಂಬರ್ಗಳ ಜಾಗಗಳು ಮಾಯ ಆಗ್ತಿದ್ದಾವೆ. 2 ವರ್ಷದ ಹಿಂದೆ ಇದ್ದಂತ ಗೋಮಾಳಗಳು 5 ವರ್ಷ ನಿಮ್ ಬರೋಕ್ಕಿಂತ ಹಿಂದೆ 5 ವರ್ಷದಲ್ಲಿ ಎಷ್ಟು ಎಕರೆ ಗೋಮಾಳಗಳು ಪಿ ನಂಬರ್ಗಳಿದ್ದು ಅಂತಕ್ಕಂಥದ್ದನ್ನ ಒಂದು ಮಾಹಿತಿಯನ್ನು ತೆಗೆದುಕೊಳ್ಳಿ. ಇವತ್ತು ಎಷ್ಟಿದೆ ಅಂತಕ್ಕಂಥ ಮಾಹಿತಿಯನ್ನು ತೆಗೆದುಕೊಳ್ಳಿ. ಯಾವ ಉದ್ದೇಶಕ್ಕೋಸ್ಕರ? ಇಲ್ಲ ದಲಿತರು ಕೊಟ್ಟಿದ್ದೀರಾ, ಇಲ್ಲ 53 ಅರ್ಜಿ ಹಾಕೊಂಡಿದ್ದವರು ಸಾರ್ವಜನಿಕರು ಕೊಟ್ಟಿದ್ದೀರಾ, ಇಲ್ಲ ಯಾವ ಉದ್ದೇಶ ಕೊಟ್ಟಿದ್ದೀರಾ, ಪ್ರಭಾವಿಗಳಿಗೆ ಎಷ್ಟೆಷ್ಟು ಜನ ದುಡ್ಡು ತಗೊಂಡು ಕೊಟ್ಟಿದ್ದೀರಾ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಅಂತ ಅಧಿಕಾರಿಗಳನ್ನ ಮುಲಾಜಿನ ಮನೆ ಕಳಿಸುವಂತ ಕೆಲಸವನ್ನ ತಾವು ಮಾಡಬೇಕು ಅಂತೇಳಿ ನಾನು ಹೋರಾಟಗಾರರ ಪರವಾಗಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ಮತ್ತೆ ಮೊದಲನೇ ಕೆಲಸ ಏನು, ಕೇಂದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಅವ್ರಿಗೊಂದು ರೂಮ್ ಅಂತ ಕೊಟ್ಟಿದ್ದೀರಿ, ಅಲ್ಲೇ ಕೂತ್ ಕೆಲಸ ಮಾಡ್ಬೇಕು ಅಧಿಕಾರಿಗಳು ಅಂತ. ಅವ್ರು ಯಾರ ಕೂಡದಲ್ಲಿ ಇದ್ರ ಬಗ್ಗೆ ಸೂಕ್ತವಾದಂತ ಕ್ರಮವನ್ನ ನೀವು ಒಂದು ವಾರ್ಡ್ ಒಳಗಡೆ ತಗೊಳ್ತೀರಾ ಅಂತೇಳಿ ನಮ್ಮ ಹೋರಾಟಗಾರರ ಪರವಾಗಿ ನಾನೆಲ್ಲ ವಿನಂತಿ ಮಾಡ್ತೀನಿ. ಇನ್ನೂ ಹಲವಾರು ಸಮಸ್ಯೆಗಳಿದಾವೆ. ತಹಸೀಲ್ದಾರ್ ಸಾಹೇಬ್ರೆ, ನೀವು ಯಂಗ್ಸ್ಟರ್ ಇದ್ದೀರಿ, ನಿಮ್ಮ ಮೇಲೆ ಬಹಳ ನಿರೀಕ್ಷೆ ಇದೆ, ರೈತ ಪರವಾಗಿ ಕೆಲಸ ಮಾಡ್ತೀರಿ ಅಂತೇಳಿ ನಾವು ಕೂಡ ಭಾವಿಸ್ತೀವಿ. ನಾವು ಕೂಡ ನೋಡಿ, ನಾವೆಲ್ಲ ಹೋರಾಟಗಾರರು ನಿಮಗೆ ಬೈದು ನಾವೇನು ಸಾಧನೆ ಮಾಡಬೇಕಾದಿಲ್ಲ. ನಮ್ಮ ರೈತರ ಜೊತೆ ಸ್ಪಂದಿಸ್ತೀರಾ ಅಂತ ಹೇಳಿದ್ರೆ ನಾವು ಒಂದಷ್ಟು 4 ಏನೋ ಕೋಪದಲ್ಲಿ ಮಾತಾಡ್ತೀವಿ ಹೊರತು ಯಾವುದೇ ತರದ ನಮಗೂ ನಿಮಗೂ ಸಂಘರ್ಷ ಇಲ್ಲ. ಇನ್ನು ಮುಂದೆನಾದ್ರೂ ಕೂಡ ರೈತ ಪರವಾದಂತ ಕೆಲಸವನ್ನ ಮಾಡಿ. ಇಲ್ಲಿ ನಾನು ನೋಡ್ತೀನಿ, ದಲ್ಲಾಳಿಗಳ ಕಪಿಮುಷ್ಟಿಯಿಂದ ತಾಲೂಕು ಕಚೇರಿಯನ್ನ ಮುಕ್ತಗೊಳಿಸಿ. ನಾವೀಗ ಬರ್ಬೇಕಾದ್ರೆ ನೋಡಿದ್ವಿ, ಇಲ್ಲಿ 25-30 ಜನ ಪ್ರತಿನಿತ್ಯನೂ ಕೂಡ ರೈತರ ಭೂಮಿಯನ್ನ ಕಬಳಿಕೆ ಮಾಡಿ ಹೊಡ್ಕೊಳ್ತಕ್ಕಂಥ ಮಧ್ಯಸ್ಥಿಕೆ ವಹಿಸ್ತಕ್ಕಂಥ ದಲ್ಲಾಳಿಗಳೇ ನಿಂತಿರ್ತಾರೆ. ನಿಮ್ಮ ಭೂಮಿ ಸೆಕ್ಷನ್ ಅಲ್ಲಿ ಕೂತಿರ್ತಾರೆ, ಕಂಪ್ಯೂಟರ್ ಸೆಕ್ಷನ್ ಅಲ್ಲಿ ಕೂತಿರ್ತಾರೆ. ಅವ್ರಿಗೆ ಚೇರ್ ಹಾಕಿ ನಿಮ್ಮ ಅಧಿಕಾರಿಗಳು ಅವ್ರಿಗೆ ರಾಜಾತಿಥ್ಯವನ್ನ ಕೊಟ್ಟು ಕೆಲಸ ಮಾಡ್ಕೊಡ್ತಾರೆ. ನಮ್ಮ ರೈತರು ಬಂದ್ರೆ ಹೊರಗಡೆ ನಿಲ್ಲಿಸ್ತಾರೆ. ದಯವಿಟ್ಟು ಈ ಚಾಳಿ ನಿಮ್ಮ ಅವಧಿನಲ್ಲಿ ಹೋಗ್ಬೇಕು ಅಂತಕ್ಕಂಥದ್ದು. ಒಳ್ಳೆ ತಹಸೀಲ್ದಾರ್ ಇದ್ರು, ಸಂಜಯ್ ಅವರಂತೆ ಬಂದಿದ್ರು, ಇಂಥವ್ರ ಅವಧಿನಲ್ಲಿ ಇಂಥ ಕೆಲಸ ಆಯ್ತು ಅಂತ ನಮ್ಮ ರೈತರು ನೆನ್ಸ್ಕೋಬೇಕು. ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ವಿನಂತಿ ಮಾಡಿಕೊಡ್ತಾ, ಈಗ ಮನವಿಯನ್ನು ಕೊಡ್ತೇವೆ. ಆ ಮನವಿನಲ್ಲಿ ಏನಿದೆ ಅಂತಕ್ಕಂಥದ್ದನ್ನ ನಮ್ಮ ಮುನ್ರಾಜ್ ಅವರು ಓದಿ ತಿಳಿಸ್ತಾರೆ, ನಂತರ ಮನವಿಯನ್ನು ಕೊಡ್ತಾರೆ. ಆಮೇಲೆ ನಾವು ಮೊನ್ನೆ ಪ್ರತಿಭಟನೆ ಮಾಡಿ ನಿಮಗೆ ರೈತರ ಸಭೆಯನ್ನ ಕರೆದಿ ಅಂತ ಕೇಳಿದ್ರು. ರೈತರ ಅಧಿಕಾರಿಗಳ ಕುಂದುಕೊರತೆ ಸಭೆ ಕರೆದಾಗ ನಾವು ನೇರ ಮುಕ್ಕು ಆಯ್ತರ ಸಮಸ್ಯೆಗಳನ್ನ ನಿಮ್ಮ ಹತ್ರ ಚರ್ಚೆ ಮಾಡ್ತೀವಿ, ಅದನ್ನ ತಕ್ಷಣ ನೀವು ನಮಗೆ ಡೇಟ್ ಅನ್ನ ಕೊಡಬೇಕು ಅಂತ ಹೇಳ್ತಾ ಮನವಿನ ಕೊಡ್ತೇವೆ. ಮಾಡ್ತಾ ಇದ್ದೀವಿ. ವರ್ಷ ಮಾಡಲ್ಲ ಸರ್, ತೋಲನೆ ಮಾಡಿಸಿದ್ದೀವಿ. ಹಿಂದೆ ಎಲ್ಲ ಡಿಸಿಗಳು ಕೊಟ್ಟಿದ್ದಾರೆ. ಪ್ರತಿ ತಿಂಗಳು ರೈತರ ಸಭೆನ ತಹಸೀಲ್ದಾರ್ ಕರೀತಾರೆ. ಎಲ್ಲ ಇಲಾಖೆ ಅಧಿಕಾರಿಗಳು ಇಟ್ಕೊಂಡಿರ್ತಾರೆ. ಅವ್ರ ಕೆಲಸಗಳು ಅರ್ಧ ಸುಸೂರಿತವಾಗಿರ್ತದೆ. ಅದನ್ನು ತೋರಿಸಿ ತಹಸೀಲ್ದಾರ್ರೆ, 1 ತಿಂಗಳಿಗೆ ಒಂದ್ಸರಿ ಕರೆದ್ರೆ ನಿಮ್ಮ ಸಮಸ್ಯೆಗಳಿಗೆ ಬರೋದಕ್ಕಿಂತ ನೀವು ಅಲ್ಲಲ್ಲೇ ಬಗೆಹರಿಸ್ಬೋದು. ನಿಮ್ಗೆ ಉಪಯೋಗ ಆಗುತ್ತದೆ ಎಲ್ಲಕ್ಕಿಂತ. ಈಗ ನಮ್ಮ ಅಧ್ಯಕ್ಷ ಹೇಳಿದಂಗೆ ರೈತ ಸಂಘವನ್ನು ಸುತ್ತೋಲೆಯನ್ನು ಓಡಿಸಿ ಅದನ್ನು ಡಿ ಸಿ ಅವ್ರಿಗೆ ಹೇಳಿ ಮಾಡಿದೆ. ಇಷ್ಟು ದಿನ ಆಗಿದೆ. ಆ ಜಿಲ್ಲಾಧಿಕಾರಿ ಬಂದು 2-2.5 ವರ್ಷ ಆಯಿತು. ಒಂದು ರೈತರ ಕುಂದುಕೊರತೆ ಸಭೆನ ಜಿಲ್ಲೆನಲ್ಲೂ ಕೂಡ ಕರೆದಿಲ್ಲ. ಇಲ್ಲಿ ತಾಲೂಕಿನಲ್ಲೂ ಕೂಡ ಒಂದು ಕುಂದುಕೊರತೆ ಸಭೆ, ಸಾರ್ವಜನಿಕರು ರೈತರ ಸಭೆನ ನೀವು ಕೂಡ ಕರೆದಿಲ್ಲ. ಯಾಕೆ ಅಂತಂದ್ರೆ ಯಥಾ ರಾಜ ಯಥಾ ಪ್ರಜೆ ತಥಾ ಪ್ರಜೆ. ಹಾಗಾಗಿ ಬೀದಿಲಿ ಕೂತ್ಕೊಂಡು ನಮ್ಮ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿರ್ತೀವಿ. ಗೌರವ ಕೊಟ್ಟು ಕಚೇರಿ ಕೂತ್ಕೊತೀವಿ. ಬೀದಿಲಿ ಕೂತ್ಕೊಂಡು ಜನಸಂಖ್ಯೆ ಜಾಸ್ತಿ ಅಲ್ಲಿ ಮುಂದಿನವ್ರು ಬರ್ತಾರೆ. ಏನಾಗುತ್ತೆ ನೋಡೋಣ. ಸಾರ್ವಜನಿಕವಾಗಿ ಪ್ರಕಟ ಆಗುತ್ತೆ, ಜನರಿಗೆ ಇಶ್ಯೂ ಆಗುತ್ತೆ. ಇವತ್ತು ಸೋಷಿಯಲ್ ಮೀಡಿಯಾ ಇದ್ದಾವೆ ಅಲ್ವಾ, ಮಾಧ್ಯಮಗಳಿದ್ದಾವೆ, ಎಚ್ಚೆತ್ತು ವಿತರಿಸ್ತಾರೆ. ಹಾಗಾಗಿ ಇವತ್ತೇನೋ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ಬನ್ನಿ ಸರ್, ಮುಂದಕ್ಕೆ ಬನ್ನಿ. ನೀವೆಲ್ಲ ಹಂಗೆ ಏನಪ್ಪ, ನಮಗೆ ಕೂಡಲೇ ಈ ತಿಂಗಳೊಳಗಡೆ ಸರ್ ರೈತರ ಕುಂದುಕೊರತೆ ಸಭೆಯನ್ನ ಕರಿಬೇಕು ಸರ್. ನಾವು ಈ ತರ ಬೀದಿಲಿ ಕೂತ್ ಮಾತಾಡೋದು ಬೇಡ, ಸಭೆ ಒಳಗಡೆ ಕೂತ್ ಮಾತಾಡೋದು. ಒಂದ್ ನಿಮಿಷ. ಈಗ ನಮ್ಮ ಮನವಿಗೆ ಆ ಬ್ಯಾನರ್ ಹಿಡ್ಕೊಂಡು ಹಂಗೆ ನಿಂತ್ಕೊಡಪ್ಪ ಸರ್. ಅದು ಮುಂದೆ ಬನ್ನಿ ಸರ್. ಮೇಡಮ್ ಸರ್, ಈಗ ನಾವು ಮನವಿಯನ್ನು ನಮ್ಮ ಒತ್ತಾಯವನ್ನು ಕೊಡ್ತಾ ಇದ್ದೀವಿ. ಅಮ್ಮ ರಮ್ಯವರೇ, ನೀವು ಕೈ ಕಾಲು ಆಡಿಸ್ಬಿಡಿ.
ಸ್ವಲ್ಪ ಈ ಕಡೆ ಬನ್ನಿ, ಹಿಂದೆ ಬನ್ನಿ ಮೇಡಮ್. ಆಗ್ಬೋದಾ? ಎಲ್ಲ ಸಮಸ್ಯೆಗಳನ್ನ ಮಾತಾಡಿ ಆದಷ್ಟು ಬೇಗ ನೀವು ಏನೇನು ಕೋರಿಕೆ ಕೊಟ್ಟಿದ್ದೀರೋ ಅದ್ರ ಬಗ್ಗೆ ನಾನು ಪ್ರಾಮಾಣಿಕವಾಗಿ ಕ್ರಮ ಕೈಗೊಂಡು ನಿಮಗೆ ಈ ಕ್ರಮದ ಬಗ್ಗೆ ಏನೇನು ಸೂಕ್ತ ಪರಿಹಾರ ಕಂಡುಕೊಂಡಿದ್ದೀವಿ ಅಂತ ತಂದು ಮೊದಲನೇ ಅಂಶ ನಮಗೆ ಗಂಭೀರವಾದಂಥ ಅಂಶ. ಮೊದಲು ಏನು RIಗಳು VAಗಳು 8 ವರ್ಷ 5 ವರ್ಷ 10 ವರ್ಷದಿಂದ ರಾಜಕಾರಣಿಗಳ ಶ್ರೀರಕ್ಷೆಯಿಂದ ಏನು ಗೂಟ ಹೊಡ್ಕೊಂಡು ಕೂತಿದಾರಲ್ಲ, ಫಸ್ಟ್ ಅವ್ರ ಸ್ಥಳಾಂತರ ಆಗ್ಬೇಕು ಬೇರೆ ಬೇರೆ. ಅದು ಭ್ರಷ್ಟಾಚಾರ ಹೆಚ್ಚಾಗಿ. ಸ್ಥಳಾಂತರ ಮಾಡೋದಕ್ಕೆ ನಾನು ಸಕ್ಷಮ ಅಧಿಕಾರಿ ಅಲ್ಲ, DC ಅವರಾಗ್ತಾರೆ. ನಮ್ಮ ಒತ್ತಾಯನ ಬರೀರಿ. ಸರಿ, ಬರೀರಿ 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 ಬರೀ. ಓಕೆ. ದೇವಾಲಯ ಬೇಕು, ನ್ಯಾಯ ಬೇಕು.